ಐಕೋರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಸಜ್ಜನರ ಪಾದ ಧೂಳಿ ನಾನಯ್ಯ ಎನಗಯ್ಯ ವಜ್ರ ಕವಚವಾಗಿ ಇರುತ್ತಲಿದೆ. ಜಜ್ಜರಿಸುವೆನೆ ಯಮನ ಭಟರ ಕಠಿಣೋಕ್ತಿಗೆ ಪ್ರಜ್ವಲಿಸುವವು ಉರಿಗಂಬ ತೀವ್ರ ಮಜ್ಜ ಮಿಕ್ಕಾದ ನರಕ ಭಾರ ಯಮದಂಡದ ಗರ್ಜನೆ ಅತಿ ಕಠೋರವಾಗಲು ದುರ್ಜೀವಿಗಳಿಗೆ ಗಂಟಲ ಗಿಳಿಯ ಎಂದಿಗೆ ಮೂರ್ಜಗದೊಳಗೆ ಹರಿಭಕ್ತಗೆ ಎದುರೇ ಕುಜನರು ತಿಳಿಯದೆ ಕುಟಿಲಾಮತಿಯಲ್ಲಿ ಭೂ ನಿರ್ಜರರ ರೂಪವೇ ಧರಿಸಿ ಬಂದು ಅಬ್ಜನಾಭನ ಹಗೆಯ ತಾಳಿ ನಿತ್ಯದಲ್ಲಿ ಅಪಜಯ ಪೊಂದುವರು ದುಃಖದಲ್ಲಿ. ಪೂಜ್ಯನಾಗದೆ ಹೋಗುವ ತಮ ಯೋಗ್ಯನವರೆನ್ನು ಮಜ್ಜನಾದಿಯ ಮಾಡಿ ಲಾಭವೇನು? ವ್ಯಾಜ್ಯವಲ್ಲದೆ ವ್ಯರ್ಥ ಸಾಧನವಾಗದು. ಒಂದು ಹೆಜ್ಜೆ ಇಡುವವನಿತು ಹೊತ್ತು ಪುಣ್ಯವಿಲ್ಲ. ಲಜ್ಜೆಯನ್ನು ತೆರೆದು ವಿವಶದ ಯೌವನ ನಾರಿ ಸಜ್ಜೆಯಲಿ ಕಲಿಯುಗದಿ ರಮಿಸಿದರು. ತ್ಯಜಿಸಿ ಸರ್ವ ಜನ ದೂರ ಮಾಡುವರು. ಅವಳಾರ್ಚನೆಯಲಿಪ್ಪರೆ ತಿಳಿದು ನೋಡಿ. ದುರ್ಜನರು ಪಂಥದಲ್ಲಿ ಐಕ್ಯಶಾಸ್ತ್ರದ ಕರ್ಮ ಸೂಜಿಗವಾ ತೋರಿ ಬಹು ಮಾಡಿ ಅವಳ ಅರ್ಜಿತದಂತೆ ಫಲವಾಗದು ಇದು ಸಿದ್ಧ. ದುರ್ಜಟಿ ಬಲ್ಲನಯ್ಯ ಸಂಶಯವಿಲ್ಲ. ಗುಜ್ಜಿಗೋಳಿದ ನಮ್ಮ ವಿಜಯ ವಿಠಲ ನಂಗ್ರಿ ಅಬ್ಜವನು ಭಜಿಸುವರ ಕರುಣವೇ ಗತಿಪಥ. ಮನೆಗಳಿಸಬಹುದು, ಧನಗಳಿಸಬಹುದು, ವನಿತೆರ ತರಬಹುದು, ತನುಜರಾಗಲಿಬಹುದು, ಮನೆ ಮನೆ ತಿರುಗಿ ಮಾತನೆ ಪೇಳಲಿಬಹುದು, ಜನರ ವಂಚಿಸಿ ಭೋಜನ ಮಾಡಲಿಬಹುದು, ಗಣನೆ ಇಲ್ಲದೆ ಹೊನ್ನು ಹಣ ಕೊಡಲಿಬಹುದು, ವನತೀರ್ಥ ಯಾತ್ರೆಯನ್ನು ಚರಿಸಲೂಬಹುದು, ದಿನದಿನಕ್ಕೆ ಹಿಂದಣ ಮುಂದಣ ವಾರ್ತೆ ಜನರಿಗೆ ಪೇಳಿ ಲೋಚನ ಮುಚ್ಚಲಿಬಹುದು, ಮುನಿಯಾಗಿ ಕುಳಿತು ಒಣಗಿದ ಎಲೆಬಹು ತೃಣಮೆದ್ದು ತಪವನ್ನೇ ಮಾಡಲಿಬಹುದು, ಕುಣಿದು ಗಾಯನವನ್ನೇ ಮಾಡಿ ಮನ ಬಂದಂತೆ ಆನನ ತಿರುಗಲಿಬಹುದು. ಇನಿತು ದೊರೆಯಬಹುದು ಅನುಮಾನವಿದಕ್ಕಿಲ್ಲ. ಮನ ನಿರ್ಮಳರಾದ ಜನರ ಚರಣ ಪಾಂಸ ಜನುಮ ಸಾಧನ ಕೈಕೂಡದಲೇ ಮನುಜಗೆ ದೊರೆಯದು ಕ್ಷಣವೊಂದಾದರೂ. ಹನುಮಂತನ ಒಡೆಯ ವಿಜಯ ವಿಠಲರೇಯನ ನೆನೆಸುವನ ಚರಿತೆ ಕೊನೆಗೊಂಡವ ನಾರು. ಸುಜನರ ಪದದಿಂದ ರಜ ಏಳೆ ಮನುಜ ಶಿರದಲ್ಲಿ ಧರಿಸಿ ಭಜನೆಯ ಮಾಡೆ ವಿರಜನಾಗಿ ಪೋಗಿ ದಿವಿಜ ಲೋಕದಲ್ಲಿ ತನ್ನ ಸ್ವಜನ ಸಹಿತ ವಿಭುಧ ಕುಜದ ತಂಪಿನಲಿ ನಿಜ ಅನುಭವ ಸುಖ ವ್ರಜದಲ್ಲಿ ಇದ್ದು ಸಹಜ ಮಾರ್ಗದಲ್ಲಿ ಪೋಗಿ ಅಜನ ಪಟ್ಟಣ ಸೇರಿ ಕುಜದಲ್ಲಿ ಹರಿಪಾದಾಂಬುಜವ ಪೂಜಿಸುತ್ತಲಿ ಅಜನಂತೆ ಪೊಳ್ಳೆದು ವಿರಜೆಯಲ್ಲಿ ಮುಣುಗುವ ರಜತ ಮೋಗುಣ ಗೆದ್ದು ರುಜುಗಾಣ ವಂದಿತ ವಿಜಯ ವಿಠಲರೇಯ ತ್ರಿಜಗದೊಳಗೆ ಸುದ್ವಿಜರ ಪಾಲಿಸುತ್ತ ಇಪ್ಪ. ಚಕ್ರವರ್ತಿಯಾದವನ ಭಾಗ್ಯವೇ ಭಾಗ್ಯವಲ್ಲ. ಶಕ್ರ ಲೋಕದಲ್ಲಿದ್ದರೂ ಭಾಗ್ಯವಲ್ಲ. ವಕ್ರವಲ್ಲದವಂಗೆ ಅಜ್ಞಾನ ನಾಶವಿಲ್ಲ.
ಶುಕ್ರ ಶಿಷ್ಯರ ಬುದ್ಧಿಯಿಂದಲೇ ನಡೆದು ಹೀನ ಕ್ರಮದಲ್ಲಿ ಬಾಳಿ ಬದುಕುವನು. ಅಕ್ರೂರರಾದ ಹರಿದಾಸರ ಪಾದ ಧೂಳಿ ಸುಕೃತವಾದರೂ ಮಸ್ತಕದಲ್ಲಿ ಧರಿಸಿ ಸುಕೃತ ಪಡೆಯದಿದ್ದವಗೆ ಇದೆ ನಿಜ. ಈ ಕೃತಿ ಪೊಸದಲ್ಲ ಮುನ್ನಿನ್ನ ಪಿರಿಯರು ಸುಕೃಪೆಯಿಂದಲೇ ಸರ್ವದಾ ಪೇಳಿಪ್ಪರು. ಚಕ್ರಧರನು ತಾನೇ ವಿಪ್ರರ ಮನ್ನಿಸಿಪ್ಪ ವಿಕ್ರಮದಿಂದಲೇ ನಡೆದವಗೆ ಸುಖವಿಲ್ಲ. ನಕ್ರಭಂಜನ ಸೀರಿ ವಿಜಯ ವಿಠಲನ್ನ ಪಾದಾಕ್ರಾಂತನಾದವನ ಪೊಂದು ನಿರುತ ಪೊಂದು. ವಾಸುದೇವನ ನಿಜ ದಾಸನ್ನ ಮನ್ನಿಸದೆ ದ್ವೇಷ ಮಾಡಿದವನ ಕ್ಲೇಶಕ್ಕೆ ಕಡೆಯಿಲ್ಲ. ದೇಶದೊಳಗೆ ಇದನ್ನೇ ಎಚ್ಚತ್ತು ನಡೆದರೆ ಏಸೇಸು ಜನ್ಮಕ್ಕೆ ಎಳ್ಳೆನಿತು ಕೇಳಿಲ್ಲ. ಲೇಸಾಗಿ ತಿಳಿವದು ಸಿದ್ಧಾಂತ ಬಲ್ಲವರು ಸುಸುವ ಭವಾಂಬುದಿ ನಿಮಿಷ ಮಾತ್ರದಲ್ಲಿ. ಜಯಿಸಬೇಕಾದರೆ ಬಹು ಪ್ರಯಾಸವಿಲ್ಲ. ಸಾಸಿರ ಬಗೆಯಿಂದ ಸುಲಭ ಮಾರ್ಗವ ಕೇಳಿ ಭೂಸೂರ ಪಾದದಲ್ಲಿ ನಿಷ್ಠೆಯಲ್ಲಿ ಮಂದಹಾಸನಾಗಿದ್ದು ಬಕುತಿಯನ್ನು ತೊರೆಯದೆ ತೋಷವ ತಾಳಿದವಗೆ ಘನ ಕಠಿಣ ತಾರಕ ಭೂಷಣ ಅವಗದೆ ಅನ್ಯೋಪಾಯವಿಲ್ಲ. ಪಾಶವೇ ಪರಿಹಾರ ನಾನಾ ಜನುಮದ ರೋಗ ರಾಶಿಗಳೋಡುವು ನಿಶ್ಚಿತಾರ್ಥವ ತಿಳಿ. ವಾಸವನ್ನ ವಜ್ರ ದೇವ ಮೊಗನ ಶಕ್ತಿ ರೋಷಾಯಮ ದಂಡ ಮನುಜಾರೂಢನ ಕುಂತ ಪಾಶಿಯ ಆಯುಧ ಭೂತವಾತನ ಗದ ಈಶಾಸಕನ ಖಡ್ಗ ಭೂತೇಶನ ಶೂಲ. ಆ ಸಮಸ್ತ ದೇವತೆಗಳ ಆಯುಧ ಏಸೇಸು ಬಗೆಯಿಂದ ನಿರೋಧವಾದಡೆ ಭೂಸೂರನಂಗ್ರಿಯ ರೇಣು ಧರಿಸಿದ ಮಾನೀಸನು ಶಂಕಿಸ ಎಂದಿಗೂ ದೋಷ ಅವಾಗಿಲ್ಲ. ಅವರ ಪೊಂದಿಯಿದ್ದ ದಾಸನಾಗಲಿಬೇಕು ಪವನ ಮತದೊಳೆದ್ದು. ಈ ಸೌಭಾಗ್ಯವನ್ನು ದೊರಕಿದವನ ಪುಣ್ಯ ಕಾಶಿ ಮಿಕ್ಕಾದ ಯಾತ್ರೆ ತೀರ್ಥಗಿಂತಧಿಕ. ಶೇಷಶಯನ ನಮ್ಮ ವಿಜಯ ವಿಠಲರೇಯನ ದಾಸನಾದವನ ಸೇವೆಯ ಮಾಡಿದವ ಬಲು ಧನ್ಯ. ಮಂತ್ರತಂತ್ರಗಳಿದ್ದಡಂ ಕಾಂತಾರದಲ್ಲಿ ಪೋಗಿ ಸೇರಿದಡಂ ಗ್ರಂಥಗಳೆಲ್ಲಿ ನೋಡಿದಡಂ ಚಿಂತನೆ ಮಾಡಿ ವಲಸಿದಡಂ ಕಂತುವಿನ ಬಾಣ ಗೆಲಿದಡಂ ಸಂತತ ವೈರಾಗ್ಯ ನೆಗಿಹಿದಡಂ ತಂತಿಯ ಮೀಟಿ ಪಾಡಿದಡಂ ಮಂತ್ರಿಯಾಗಿ ಯುಕ್ತಿ ಪೇಳಿದಡಂ ಪಂಥವಿಡಿದು ಯಾತ್ರಿಯ ಪೋದಡಂ ದಂತಪತನವಾಗಿ ಬಾಳಿದಡಂ ಶಾಂತನಾಗಿ ತಾನು ಚರಿಸಿದಡಂ ಹೊಂತಕಾರಿಯಾಗಿ ಇದ್ದಡಂ ಎಂತೆಂತು ಕರ್ಮದ ನಾದಡಂ ಇಂತು ಬಗೆ ನಡಕೊಂಡದಡಂ ಸಂತೋಷವಾಗದು ಪ್ರಾಣ ಪುರುಷರಿಗೆ ಸಂತರ ಪದ ನೋಡಿ ಕೊಂಡಾಡದ ತನಕ ಮುಂತಿದ್ದ ಮುಕ್ತಿ ಕಾಣಿಸದು ಕುಂತಿ ಸುತಗೆ ವನ ಪಟ್ಟಣವಾಯಿತು ಎಂತು ಪೇಳರಿ ಬ್ರಾಹ್ಮಣರ ಪೌರುಷ ದಂತಿ ವಾಹನ ವಿಪ್ರರ ಉಲ್ಲಂಘಿಸಿ ಸಂತಾಪವನು ಬಟ್ಟು ಸ್ವರ್ಗ ಬಿಟ್ಟು ಚಿಂತಾಮಣಿ ನಮ್ಮ ವಿಜಯ ವಿಠಲನ್ನ ಚಿಂತಿಸುವನ ಪಾದ ಚಿಂತಿಸೆ ಪರಮಾಯು. ಬರುವ ನದಿ ತಡೆವರು ಸರನಿಧಿಯ ಬತ್ತರಿಸುವರು ಪುರುಷನ ಗರ್ಭವದ ತಗಿನವರು ಉರುವ ಮಾರಿಯ ನಿಲಿಪರು ಅರಸನಿಗೆ
ಪ್ರತ್ವ ಕೊಡುವರು, ವಿರಚಿಸುವರು ಪ್ರತಿ ಸೃಷ್ಟಿಯ ಪುರುಷನ ಮಾಳ್ಪರ ಪೆಣ್ಣಿನ ಸುರರ ಕೋತಿಯ ಮಾಳ್ಪರು, ನರಕ ಹಾಳು ಮಾಡುವರು ದುರಿತ ರಾಶಿಯ ಸುಡುವರು, ಉರಗ ಸಿಂಹಾಸನ ಸಹಿತ ಸುರಪನ ಎಳೆ ತರಸಲಿಲ್ಲವೇ ಸರಿಯೆನ್ನಬಹುದೇ ಸದ್ಬ್ರಾಹ್ಮರ ಪರಮ ವಿನೋದ ಲೀಲೆಗೆ ಅರೆರೆ ಒಮ್ಮಿಗಾದರೂ ಹರಿಯ ಲೆಕ್ಕಿಸಲಿಪ್ಪರು, ಮರಳೆ ನೋಡಿ ಹರಿಯ ಲೆಕ್ಕಿಸಲಿಪ್ಪರು, ಮರಳೆ ನೋಡಿ ಹರಿಪಾಶ್ವರ ಎರಡೊಂದು ಜನ್ಮಗಳ ಅರಸು ನಹುಷರ ದಶರಥ ಪಾಂಡವ ಪರಿಪರಿರಾಯರ ನೋಡಿರೋ ಧರಣಿಯೊಳಗೆ ಉಸರಲೇನು ಅರುವುದು ಧಾರುಣಿ ಸುರರ ಕರುಣವ ಪಡೆದು ಕೃತಾರ್ಥರಾಗಿರೋ, ದುರುಳತನವನ್ನು ಮರೆತು ಹರಣ ಅಪೇಕ್ಷ ಮಾಡರು, ಧರೆಯೊಳು ನಿಸ್ಪೃಹರೆನಿಸುವರು, ನರರು ಈ ಬಗೆ ತಿಳಿದು ಇವರ ಚರಣ ರೇಣು ಧರಿಸಿರೋ, ಪಬ್ಬರದಿಂದಲೀ ಬಂದ ವಿಪತ್ತು ಪರಿಹರವಾಗಿ ಹೋಗುವುದು, ಪರಮ ಸೌಖ್ಯವೆಂದೆಂದಿಗೆ ಪರಮ ವೈಷ್ಣವನಾಗಿ ಬಾಳುವ ಸರ್ವೋತ್ತಮ ವಿಜಯ ವಿಠಲ ವಿರಕುತಿ ಜ್ಞಾನ ಬಕುತಿ ಕೊಡುವ. ವಿಪ್ರರ ಪದದ ಧೂಳಿ ಧರಿಸಿದ ಸುಜನಕ್ಕೆ ಕ್ಷಿಪ್ರಾರೋಗ್ಯವಮಸ್ತು ವಿಜಯ ವಿಠಲ ಒಲಿವಾ. ವಿಪ್ರರ ಪದದ ಧೂಳಿ ಧರಿಸಿದ ಸುಜನಕ್ಕೆ ಕ್ಷಿಪ್ರಾರೋಗ್ಯಮಸ್ತು ವಿಜಯ ವಿಠಲ ಒಲಿವಾ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ, ಸದ್ಭಕ್ತರಾದ ಬ್ರಾಹ್ಮಣರಲ್ಲಿ ಭಕ್ತಿ ಮಾಡುವುದು ಮತ್ತು ಬ್ರಾಹ್ಮಣರ ಮಹಿಮೆ ಹೇಗಿದೆ ಅಂತ ತಿಳಿಸೋ ಸುಳಾದಿಯ ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಸಜ್ಜನರ ಪಾದ ಧೂಳಿ ನಾನಯ್ಯ ಎನಗಯ್ಯ ಅಂತ ಹೇಳ್ತಾ ಇದ್ದಾರೆ. ಸಜ್ಜನರ ಪಾದ ಧೂಳಿ ಧರಿಸಬೇಕು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು ಇಲ್ಲಿ. ಅದು ಯಾವ ಥರ ಇರುತ್ತೆ ಅಂದರೆ, ಸಜ್ಜನರ ಪಾದ ಧೂಳಿ ವಜ್ರ ಕವಚವಾಗಿ ಇವರನ್ನು ಕಾಪಾಡುತ್ತದ. ಸಜ್ಜನರ ಪಾದ ಧೂಳಿ ಅಂದರೆ ಇಲ್ಲಿ ಪಾದ ಧೂಳಿ ಅಂದರೆ ಅದು ಒಂದು ಜಡ ವಸ್ತು ಆಗತ್ತೆ ಅಲ್ಲ ಅಂತಂದರೆ, ಸಜ್ಜನರ ಪಾದದರೊಳಗೆ ದೇವರ ಪಾದ ಇರತ್ತೆ. ಸಜ್ಜನರ ಪಾದ ತೊಳೆದು ಪ್ರಕ್ಷಾಳನ ಮಾಡಿಕೊಂಡ್ರೆ ದೇವರ ಪಾದದ ತೊಳೆದು ಪ್ರಕ್ಷಾಳನ ಮಾಡಿಕೊಂಡಂಗೆ ಅಂಥೇಳಿ ನಾವು ಅದನ್ನು ಅನುಭವಕ್ಕೆ ತಂದು ಕೊಡಬೇಕು. ಅದಕ್ಕೆ ಅವರ ಕೆಳಗಿದ್ದ ಪಾದ ಧೂಳಿ ಕೂಡ ದೇವರೇ ಅಂತ ತಿಳ್ಕೊಂಡು ಅದನ್ನು ಧಾರಣೆ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಅದು ವಜ್ರ ಕವಚ, ಅದೇ ದೇವರು ಅಂತ ನಾವು ತಿಳ್ಕೊಂಡಿದಷ್ಟು ನಮಗೆ ದೇವರು ಶಕ್ತಿ ಕೊಟ್ಟಿದ್ರೆ ಅದು ವಜ್ರ ಕವಚ ಇದ್ದಂಗೆ ನಮಗೆ. ಜಜ್ಜರಿಸುವೆನು ಅಂದರೆ ಹೆದರಿಕೆನೇ ಇರಲ್ಲ. ಈ ಸಜ್ಜನರ ಕರುಣಲಿಂದ ಏನಾಗುತ್ತೆ, ಯಮಭಟರ ಕಠಿಣೋಕ್ತಿ ಎಷ್ಟು ಕಠಿಣವಾಗಿರುತ್ತೆ ಅವರ ಉಕ್ತಿ ಅಂದರೆ, ಯಮಭಟರದು ಅದಕ್ಕೆ ನಾನು ಹೆದರದೇ ಇಲ್ಲ ಅಂತ ಹೇಳ್ತಾರೆ. ಪ್ರಜ್ವಲಿಸುವೆನು ಉರಿಗಂಬ, ಪ್ರಜ್ವಲಿಸುವವು ಅಲ್ಲಿ ಎಂಥ ಕಠಿಣವಾಗಿರ್ತವೆ ಅಂದರೆ, ಉರಿಕಂಬ ಅಂಥೇಳಿ ಒಂದು ಕಂಬ ಪ್ರಜ್ವಲವಾಗಿ ಸುಡುತ್ತಾ ಇರ್ತದ. ನಾವು ಮಾಡಿದ ಪಾಪಗಳಿಗೆ ಅಲ್ಲಿ ತೊಗೊಂಡು ಹೋಗಿ ನಮ್ಮನ್ನು ಕಟ್ಟಾಕಿ ಆ ಕಂಬದೊಳಗೆ ನಮ್ಮನ್ನು ಸುಡುತ್ತಾರೆ. ಹಾಗೆ ತೀವ್ರ ಮಜ್ಜ, ಈ ನೀರು ಭೀಕರವಾದ ವೈತರಣಿ ನದಿಯಲ್ಲಿ ನಮ್ಮನ್ನು ಮುಳುಗಿಸ್ತಾರೆ. ಅವಾಗೆ ನಮ್ಮ ಪ್ರಾಣ ಹೋದಾಗೇ ನಮಗೆ ಇದು ಆಕಳ ದಾನ ಕೊಡ್ತಾರೆ ಮಕ್ಕಳು, ಅವರೆಲ್ಲ ಆಕಳ ದಾನ ಕೊಟ್ಟಾಗೆ ಆ ವೈತರಣಿ ನದಿಯನ್ನು ದಾಟಿಸ್ಕೊಂಡು ಹೋಗ್ತಾರೆ, ಅದ್ರಾಗೆ ಮುಳುಗಿಸ್ಲಾರ್ದಾಗಿ ಅಂಥೇಳಿ. ಅಂದರೆ ಈ ಸಜ್ಜನರ ಪಾದ ಧೂಳಿ ಧರಿಸಿದ ಮೇಲೆ ನಾನು ಈ ವೈತರಣಿ ನದಿನಲ್ಲಿ ಮುಳುಗಿಸೋದಾಗಲಿ, ಮಿಕ್ಕಾದ ನರಕ ಭಾರ, ಯಮದಂಡದ ಗರ್ಜನೆ ಅತಿ ಕಠೋರವಾಗಿದ್ದರೆ ಕೂಡ ಅದಕ್ಕೆ ನಾನು ಹೆದರೋದಿಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಅಂದರೆ ಯಾರು ಸಜ್ಜನರ ಪಾದ ಧೂಳಿಯನ್ನು ಧರಿಸ್ತಾರೋ ಅವರು ಹೆದರೋದಿಲ್ಲ, ಅವರು ಯಾರಿಗೂ ಹೆದರೋದು ಬೇಕಿಲ್ಲ. ಇದಕ್ಕಂದರೆ ದೇವರ ನಾಮಸ್ಮರಣೆ ಮಾಡುವ ಸಜ್ಜನರ ಪಾದ ಧೂಳಿಯನ್ನು ಅವರು ತಲೆಯಲ್ಲಿ ಶಿರಸಲ್ಲಿ ಧರಿಸಿದ್ದಾರೆ. ಆ ಸಜ್ಜನರ ಕರುಣ ಅಂಥದ್ದು ಅವರೊಳಗೆ ಇದ್ದುದು. ಭಗವಂತ ಆ ಕರುಣ ಕೊಡ್ತಾ ಇದ್ದಾನೆ ಎಂಬೋ ಇದು ನಮಗೆ ಬರಬೇಕು. ಆವಾಗೆ ಎಂಥ ಇದು ಇದ್ದರೆ ಕಷ್ಟ ಕೊಟ್ಟರೆ ಕೂಡ ಯಮಲೋಕದಲ್ಲಿ ಅದಕ್ಕೆ ಯಾವುದಕ್ಕೂ ಹೆದರೋ ಪ್ರಸಕ್ತಿನೇ ಬರೋದಿಲ್ಲ ಅಂಥವರಿಗೆ ಅಂತ ಹೇಳ್ತಾರೆ. ದುರ್ಜೀವಿಗಳಿಗೆ
ಗಂಟಲ ಗಿಳಿಯ ಎಂದಿಗೆ. ದುರ್ಜೀವಿಗಳಿಗೆ ಇದು ಅರ್ಥ ಆಗೋದಿಲ್ಲ. ಆಮೇಲೆ ದುರ್ಜೀವಿಗಳಿಗೆ ಇವೆಲ್ಲ ಯಮಕಾಟಗಳೆಲ್ಲ ಭಾಳ ಗಂಟಲ ಗಿಳಿಯ ಇದ್ದಂಗೆ. ಆಮೇಲೆ ಇದು ದುರ್ಜೀವಿಗಳಿಗೆ ತಲೆ ಮೇಲೆ ಇದು ಧರಿಸಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗೋದಿಲ್ಲ. ಮೂರ್ಜಗದೊಳಗೆ ಹರಿಭಕ್ತರಿಗೆ ಎದುರೇ ಇರೋದಿಲ್ಲ ಮೂರ್ಜಗದೊಳಗೆ. ಕುಜನರು ತಿಳಿಯದೆ ಕುಟಿಲಮತಿಯಲ್ಲಿ, ಕೆಟ್ಟವರು ತಿಳಿಲಾರ್ದ ಕುಟಿಲಮತಿಲಿಂದ, ಕೆಟ್ಟ ಮತಿಲಿಂದ ಭೂನಿರ್ಜರ ರೂಪವನ್ನೇ ಧರಿಸಿ, ಅಂದರೆ ಬ್ರಾಹ್ಮಣರಾಗಿ ಬಂದು, ಇಲ್ಲಿ ಬ್ರಾಹ್ಮಣರಾಗಿ ಬಂದು ಅಂದರೆ ಭೂನಿರ್ಜರ ವೇಷವ ಧರಿಸಿ ಬಂದು ಅಬ್ಜನಾಭನ ದೇವರ ಹಗೆಯ ತಾಳಿ, ಅಂದರೆ ದೇವರ ಶತ್ರುವಾಗಿ ಇಲ್ಲಿ ಯಾರು ಬರ್ತಾರೆ ಅಂದರೆ ನಿತ್ಯದಲ್ಲಿ ಅಪಜಯ ಹೊಂದುವರು ದುಃಖದಲ್ಲಿ. ಎಂಥವರು ಇವರೆಲ್ಲ ಅಂತಂದರೆ ಯಾರು ನಾನೇ ದೇವರು ಅಂತ ಹೇಳ್ತಾರೋ, ಆಮೇಲೆ ದೇವರಲ್ಲಿ ನಂಬಿಕೆ ಇರ್ತಾರೋ, ಈ ಅಹಂ ಬ್ರಹ್ಮೋಸ್ಮಿ ಅಂತ ಹೇಳೋರು, ನಾನೇ ದೇವರು ಅಂತ ಹೇಳುವವರು ಯಾರಿದ್ದಾರೋ ಅವರೆಲ್ಲರೂ ಕುಜನರು. ಅವರು ತಿಳಿಲಾರ್ದಾಗಿ, ಇದೆಲ್ಲ ತಿಳ್ಕೊಲಾರ್ದಾಗ, ಹರಿಭಕ್ತರ ಪಾದ ಧೂಳಿ ತಲೆ ಮೇಲೆ ಧರಿಸಿದ್ರೆ ಎಷ್ಟು ಪುಣ್ಯ ಅಂಬೋದು ತಿಳಿಲಾರ್ದಾಗಿ ಈ ಬ್ರಾಹ್ಮಣರಾಗೆ ಹುಟ್ಟಿ ದೇವರಿಗೆ ಶತ್ರು ವಿಚಾರಿ ಮಾಡಿಕೊಂಡು, ದೇವರ ಅಂದರೆ ನಾನು ದೇವರು ಅಂತಂದಮೇಲೆ ದೇವ್ರ ಶತ್ರು ಆದಂಗೆ ನಾವು ನಿತ್ಯದಲ್ಲಿ ಅಪಜಯ ಹೊಂದುತ್ತಾರೆ. ಅವರು ದುಃಖದಾಗಿರ್ತಾರೆ. ಪೂಜ್ಯನಾಗದೆ ಹೋಗುವ ತಮಯೋಗ್ಯ ನವನೆನ್ನು, ಅವರು ತಮಯೋಗ್ಯರವರು, ಪೂಜ್ಯನಾಗೋದಿಲ್ಲ ಅವರು. ಮಜ್ಜನ ಅಂಥವರು ಎಲ್ಲ ಸ್ನಾನಾದಿಗಳು ತೀರ್ಥಕ್ಷೇತ್ರಗಳು ಎಲ್ಲಿ ಹೋದರೂ ಕೂಡ ಲಾಭನೇ ಇಲ್ಲ. ವ್ಯಾಜ್ಯವಲ್ಲದೆ ವ್ಯರ್ಥ ಸಾಧನವಾಗದು. ಒಂದು ಹೆಜ್ಜೆ ಇಡುವ ವನಿತು ಹೊತ್ತು ಪುಣ್ಯವಿಲ್ಲ. ಒಂದು ಹೆಜ್ಜೆ ಇಟ್ಟರೂ ಕೂಡ ಅದು ಏನು ಪುಣ್ಯನೇ ಬರೋದಿಲ್ಲ, ವ್ಯರ್ಥ ಅದು. ಅವ್ರು ಏನು ಮಾಡಿದ್ರು ಕೂಡ ಹರಿಸರ್ವೋತ್ತಮತ್ವವನ್ನು ದ್ವೇಷ ಮಾಡೋರು, ನಾನೇ ದೇವರು ಅಂತ ಅಂಬೋರು ಈ ಸಜ್ಜನರ ಜೊತೆ ಪಾದಪೂಜೆ ಎಲ್ಲ ಮಾಡ್ತಾನೆ ಇರ್ತಾರೆ. ಆದರೂ ಅದು ನಾನೇನೋ ಮಾಡ್ತಾ ಇದ್ದೀನಿ, ಅವ್ರಿಗೆ ಮಾಡ್ತಾ ಇದ್ದೀನಿ ಅಂಬೋದಿರುತ್ತೆ, ಇಲ್ಲ ನನ್ನ ಜೊತೆಗೆ ನಾನು ಮಾಡಿಸ್ಕೊತಾ ಇದ್ದೀನಿ ಅಂತ ಇರುತ್ತೆ. ಹೀಗಿದ್ದವರು ಯಾರಿಗೂ ಒಂದು ಕ್ಷಣ ಕೂಡ ಒಳ್ಳೆ ಇದು ಬರೋದಿಲ್ಲ. ಹೆಜ್ಜೆ ಇಡುವ ವನಿತು ಹೊತ್ತು ಪುಣ್ಯವಿಲ್ಲ. ಲಜ್ಜೆಯನ್ನು ತೊರೆದು, ಇಂಥವರು ಯಾರು ಅಂದರೆ ವಿವಶದ ಯವ್ವನ ಸಾರಿ ಸಜ್ಜೆಯಲ್ಲಿ ಕಲಿಯುಗದಿ ರಮಿಸಿದರು, ತ್ರುಜಿಸಿ ಸರ್ವಜನ ದೂರ ಮಾಡುವರು. ಅವಳ ಆರ್ಜನಿಯಲಿಪ್ಪರೇ ತಿಳಿದು ನೋಡಿ. ಹೇಗಂದರೆ ಇವರೆಂಥವರು ಅಂದರೆ ವೇಶ್ಯದ ಸರಿಗೆ ಹೋಲಿಸಿದ್ದಾರೆ ವಿಜಯದಾಸರು. ವೇಶ್ಯನ ಹತ್ರ ಯಾರು ಹೋಗಲ್ಲ. ಹರಿಸರ್ವೋತ್ತಮ ಇಲ್ಲಾರ್ದಾಗಿ ಯಾರು ಇದು ಮಾಡ್ತಾರೋ ಅವರು ವೇಶ್ಯಾವೃತ್ತಿಯಲ್ಲಿ ಇದ್ದು ಹಣ ಸಂಪಾದನೆ ಮಾಡಿದರೆ ಎಷ್ಟು ಪಾಪ ಅವರಿಗೆ, ಅಷ್ಟು ಪಾಪ ಇವರಿಗೆ ಸುತ್ಕೋತದ ಅಂತ ಹೇಳ್ತಾರೆ. ತ್ರುಜಿಸಿ ಸರ್ವಜನ ದೂರ ಮಾಡುವರು. ಅವಳ ಆರ್ಜನಿಯಲಿಪ್ಪರೇ ತಿಳಿದು ನೋಡಿ. ಅವರು ಎಷ್ಟು ಸಂಪಾದಿಸಿದ್ರು ಅದನ್ನು ನಾವೇನೂ ಮಾಡೋದಿಲ್ಲ. ದುರ್ಜನು ಪಂಥದಲ್ಲಿ ಐಕ್ಯಶಾಸ್ತ್ರದ ಕರ್ಮ, ನಾನೇ ದೇವರು ಅಂಥೇಳಿ ಅವರ ಪಾಂಡಿತ್ಯ ವ್ಯರ್ಥ ಆಗ್ಬಿಡ್ತದ. ಅವರು ವೇಶ್ಯ ಸಂಪಾದನೆ ಇದ್ದಂಗೆ. ಅವರು ಐಕ್ಯಶಾಸ್ತ್ರದ ಅಂದರೆ ನಾನೇ ದೇವರು ಅಂತಂಬೋ ಕರ್ಮ ಏನು ಮಾಡ್ತಾರೋ ಸೂಜಿಗವ ತೋರಿ ಬಹು ಮಾಡಿ ಅವಳ ಆರ್ಜಿತದಂತೆ. ಅದೇ ಯಾವ ಥರ ವೇಶ್ಯ ಸಂಪಾದನೆ ಇರುತ್ತೇನೋ ಆ ಥರ ಫಲ ಇವರಿಗೆ ಸಿದ್ಧ. ಇದಕ್ಕೆ ದೂರ್ಜಟಿ ರುದ್ರದೇವರಿಗೆ ಇದೆಲ್ಲ ಗೊತ್ತು, ಬಲ್ಲನಯ್ಯ ಸಂಶಯವಿಲ್ಲ. ಯಾಕಂದರೆ ರುದ್ರದೇವರಿಗೆ ಇದೆಲ್ಲ ಗೊತ್ತು, ಅವರಿಗೆ ಸಂಶಯನೇ ಇಲ್ಲ. ಅವರೇ ಮಹಾವೈಷ್ಣವರು, ಅದು ಸಂಶಯ ಇಲ್ಲ. ಗುಜ್ಜಿಗೊಲಿದ ಅಂದರೆ ಕುಬ್ಜ, ಒಳ್ಳೆ ಮನಸ್ಸು ಕುಬ್ಜನಿಗೆ. ಅಷ್ಟಾವಕ್ರವಾಗಿ ಇದ್ದಾನೆ ಅಷ್ಟೇ. ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದರೆ ಕೂಡ ಕುಬ್ಜನಿಗೆ ಒಳ್ಳೆ ಮನಸ್ಸು. ಹಾಗೆ ನಮ್ಮ ಮನಸ್ಸನ್ನು ಒಳ್ಳೆಯದು ಮಾಡಬೇಕು. ನಾವು ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು, ಕುಬ್ಜ ಥರ ಇಲ್ಲ, ಆದರೆ ನಮ್ಮ ಮನಸ್ಸು ಕೆಟ್ಟದಾಗ್ತದ ಅಂತ ನಮಗನಿಸಿದರೆ ಗುಜ್ಜಿಗೊಲಿದ ಅಂಥೇಳಿ, ಕುಬ್ಜಗೆ ಒಲಿದಾತ ಅಂತ ದೇವರನ್ನು ಪ್ರಾರ್ಥನೆ ಮಾಡಿದರೆ ಅದು ನಮ್ಮ ಮನಸ್ಸನ್ನು ಕೂಡ ಒಳ್ಳೆಯದಾಗಿ ಮಾಡ್ತಾನೆ ದೇವರು ಅಂಥೇಳಿ. ನಮ್ಮ ವಿಜಯ ವಿಠ್ಠಲನಂಗ್ರಿ ಅಬ್ಜವನು, ದೇವರ ಪಾದಾಬ್ಜವನ್ನು ಭಜಿಸುವರ ಕರುಣವೇ ಗತಿಪದ. ಅವರ ಕರುಣ ಗತಿಪದ. ಗತಿ ಅಂದರೆ ಒಳ್ಳೆ, ಅವರ ಹತ್ತಿರ ಈ ಏನು ಈ ಭಗವದ್ಭಕ್ತರು ಇರ್ತಾರೋ ಅವರ ಕರುಣ ಹೇಗಿರುತ್ತೆ ಅಂದರೆ ಗತಿಕ್ಕೆ ಪದ, ಅಂದರೆ ಮುಕ್ತಿಗೆ ಹತ್ತಿರ ಕರ್ಕೊಂಡು ಹೋಗ್ತದ ನಮ್ಮನ್ನು ಅಂಥೇಳಿ. ಅಷ್ಟೇ ಆಗಲಿ, ಇವರೆಲ್ಲರೂ ಯಾರ್ಯಾರಿದ್ದಾರಲ್ಲ ಈ
ನಾನೇ ದೇವರು ಅಂತ ಹೇಳುವವರು ಇಂಥವರ ಹತ್ರ ನಾವು ಹೋಗಲೇಬಾರ್ದು ಅಂಥೇಳಿ ವಿಜಯದಾಸರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ವೇಶ್ಯದತ್ರ ಹೇಗೆ ಹೋಗಬಾರದು ಅಂತ ಹೇಳ್ತಾರೋ, ವೇಶ್ಯ ಸಂಪಾದಿಸಿದ ಧನ ಎಷ್ಟು ಇದ್ರೂ ಅದು ಯಾತಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತಾರೋ, ಅದೇ ಥರ ನಾನೇ ದೇವರು ಅಂತ ಹೇಳುವವರು ಯಾರು ಇದ್ದಾರೋ ಅವರು ವೇಶ್ಯದ ಥರ ಅವರ ಸಂಪಾದನೆ ಮಾಡಿದ ಜ್ಞಾನ ಎಲ್ಲನೂ ವೇಶ್ಯ ಸಂಪಾದನೆ ಮಾಡಿದಂಥ ಧನ ಇದ್ದಂಗೆ ಅಂತ ಹೇಳ್ತಾರೆ. ಅದು ಉಪಯೋಗಕ್ಕೆ ಬರೋದಿಲ್ಲ ಅಂಥೇಳಿ. ಹಾಗೆ ಮನೆ ಗಳಿಸಲೇಬಹುದು, ಮನೆ ಬರಬಹುದು, ರೊಕ್ಕ ಬರಬಹುದು, ಹೆಂಡತಿ ಬರಬಹುದು, ವನಿತೆಯರು ಬರಬಹುದು, ಮಕ್ಕಳಾಗಬಹುದು, ಮನೆ ಮನೆ ತಿರುಗಿ ಮಾತನ್ನು ಹೇಳಬಹುದು, ಜನರನ್ನು ವಂಚಿಸಿ ಅವರಿಗೆಲ್ಲ ಕೆಟ್ಟದ್ದು ಹೇಳಿ ಭೋಜನ ಮಾಡ್ಕೋಬೋದು. ಆದರೆ ಗಣನೆ ಇಲ್ಲದ ಹೊನ್ನು ಹಣ ಎಲ್ಲ ಕೊಂಡ್ಕೋಬೋದು. ತೀರ್ಥಯಾತ್ರೆಗಳನ್ನು ಮಾಡಬಹುದು. ದಿನಕ್ಕೆ ಹಿಂದಣ ಮುಂದಣ ವಾರ್ತೆ, ಆ ವಾರ್ತೆ ಈ ವಾರ್ತೆ ಏನೇನೋ ಕೇಳಿ ಜನನ ಕಣ್ಣುಗಳ ಮುಚ್ಚಿಸಬಹುದು. ಎಲ್ಲ ಕಣ್ಣುಗಳಂದರೆ ಸುಳ್ಳುಗಳು ಹೇಳಿ ಕಣ್ಣು ಮುಚ್ಚಿಸಬಹುದು. ಮುನಿಯಾಗಿ ಕುಳಿತು ಒಣಗಿದ ಎಲೆಗಳು ಬಹು ತೃಣಮೆದ್ದು ತಪವನ್ನೇ ಮಾಡಬಹುದು, ತಪಸ್ಸು ಕೂಡ ಮಾಡಬಹುದು. ಬರೇ ಎಲೆಗಳು ತಿಂದು ತಪಸ್ಸು ಮಾಡಬಹುದು. ಕುಣಿದು ಗಾಯನವನ್ನೇ ಮಾಡಿ ಮನ ಬಂದಂತೆ ಆನನ ತಿರುಗಲಿಬಹುದು. ಕುಣಿದು ಗಾಯನವನ್ನು ಮಾಡಿ ನಮಗಿಷ್ಟ ಬಂದಂಗೆ ತಿರುಗಬಹುದು. ಇನಿತು ದೊರೆಯಬಹುದು ಅನುಮಾನ, ಇವೆಲ್ಲ ನಮಗೆ ಸಿಗಬಹುದು. ಆದರೆ ಮನ ನಿರ್ಮಳರಾದ ಜನರ ಸಜ್ಜನರ ಪಾದ ಧೂಳಿ ಏನಿದ್ದದಲ್ಲ, ಅದು ಜನುಮ ಸಾಧನ ಮಾಡಬೇಕಂತೆ. ಅದು ನಮಗೆ ಸಿಗಬೇಕು ಅಂದರೆ, ಸಜ್ಜನರ ಪಾದ ಧೂಳಿ ನಮಗೆ ಸಿಗಬೇಕು ಅಂದರೆ ಜನುಮದರೊಳಗೆ ಸಾಧನೆ ಮಾಡಿರಬೇಕು. ಮನುಜಗೆ ದೊರೆಯದು, ಅದು ಸಿಗೋದಿಲ್ಲ, ಒಂದು ಕ್ಷಣ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಜನುಮ ಸಾಧನ ಮಾಡಲಿಲ್ಲ ಅಂದರೆ ನಮಗೆ ಒಂದು ಕ್ಷಣ ಕೂಡ ಆ ಪಾದ ಧೂಳಿನೇ ಸಿಗೋದಿಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಮನುಜಗೆ ದೊರೆಯದು ಕ್ಷಣ ಒಂದಾದರೂ ಹನುಮಂತನ ಒಡೆಯನಾದ ವಿಜಯ ವಿಠ್ಠಲರೇಯನ ನೆನೆಸುವವನ ಚರಿತೆ. ಎಲ್ಲ ಯಾರು ಭಗವದ್ಭಕ್ತರು ದೇವರನ್ನ ನೆನೆಸ್ತಾರೋ ಅವರ ಚರಿತೆಗಳನ್ನು ಕೊಂಡಾಡಬೇಕಂತೆ ನಾವು. ಕೊನೆಗೊಂಡವನಾರು ಅವರ ಚರಿತೆ ಬಗ್ಗೆ ಕೂಡ ಹನುಮಂತನ ಚರಿತೆ ತಿಳ್ಕೊಂಡೀವಿ ಅಂತ ನಾವು ಅನ್ಕೋತೀವಿ. ಆದರೂ ಅದು ಒಳಗೆ ಆಳಕ್ಕೆ ಹೋದಾಗೆಲ್ಲ ಅವನ ಚರಿತೆ ನಮಗೆ ಗೊತ್ತೇ ಆಗೋದಿಲ್ಲ. ದೇವರ ಚರಿತ್ರೆ ಅಂತೂ ಅಸಲೇ ಗೊತ್ತಿಲ್ಲ ನಮಗೆ, ಅವನ ಬಂಟನಾದ ಹನುಮಂತನ ಚರಿತ್ರೆ ನಮಗೆ ಗೊತ್ತಿಲ್ಲ. ಹಾಗೆ ಚಿಕ್ಕ ಭಕ್ತರು ಇರ್ತಾರೆ, ಅವರಿಗೆ ಬರೇ ಸಾಧನೆ ಮಾಡ್ತಾ ಇರ್ತಾರೆ. ದೇವರು ಮಾಡಿಸ್ತಾ ಇದ್ದಾನೆ, ಎಲ್ಲ ವಸ್ತುವಿನೊಳಗೆ ದೇವರನ್ನು ನೋಡ್ತಾ ಇರ್ತಾರೆ, ಎಲ್ಲ ಜನದೊಳಗೆ ದೇವರನ್ನು ನೋಡ್ತಾ ಇದ್ದಾರೆ, ಎಲ್ಲ ಇಂದ್ರಿಯಗಳಲ್ಲಿ ಮಾಡುವ ವ್ಯಾಪಾರ ದೇವರಿಂದಲೇ ನಡೀತಾ ಇದೆ ಅಂತ ಕ್ಷಣಕ್ಕೆ ಯಾರು ಹೇಳ್ಕೊತಾ ಇರ್ತಾರೋ ಅಂಥ ಭಗವದ್ಭಕ್ತರ ಚರಿತೆ ಕೂಡ ನಮಗೆ ಕೊನೆಗೊಂಡವನ ಅದು ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ರೂಪಕ ತಾಳದೊಳಗೆ ಸುಜನರ ಪದದಿಂದ ರಜೆ ಏಳೆ, ಸುಜನರ ಕಾಲಿಂದ ಪದದಿಂದ ರಜೆ ಅಂದರೆ ಧೂಳಿ ಎದ್ರೆ ಮನುಜ ಶಿರದಲ್ಲಿ ಧರಿಸಿ ಭಜನೆಯ ಮಾಡೆ. ಅದನ್ನು ತಲೆ ಮೇಲೆ ಇಟ್ಟುಕೊಂಡ್ರೆ ಸಾಕಂತೆ, ಅವರ ಧೂಳಿ ತಲೆ ಮೇಲೆ ಇಟ್ಕೊಂಡ್ರೆ ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತ. ವಿರಜನಾಗಿ ಹೋಗಿ ದಿವಿಜ ಲೋಕದಲ್ಲಿ ಇದೆಲ್ಲ ಬಿಟ್ಟುಬಿಟ್ಟು ಹೋಗಿ ದೇವತಾ ಲೋಕದಲ್ಲಿ ತನ್ನ ಸ್ವಜನ ಸಹಿತ, ತಾನೊಂದೇ ಅಲ್ಲ ತನ್ನ ಕುಲದವರ ಸಹಿತ ಕುಜದ ತಂಪಿನಲ್ಲಿ ಅಂದರೆ ದೇವತರಿಗೆ ಇದ್ದ ಗಿಡ ಅಂತಂದರೆ ಕಲ್ಪತರು, ಅದರ ತಂಪಿನಲ್ಲಿ ಕೂತು ನಿಜ ಅನುಭವ ಸುಖ ಅಂಥೇಳಿ ವ್ರಜದಲ್ಲಿ ಇದ್ದು, ಸುಖದಲ್ಲಿ ಅಂದರೆ ದೇವರ ನಾಮಸ್ಮರಣೆ ಎಂಬ ಸುಖದಲ್ಲಿ ಇದ್ದು ಸಹಜ ಮಾರ್ಗದಲ್ಲಿ ಹೋಗಿ ಅಜನ ಪಟ್ಟಣ ಸೇರಿ ಬ್ರಹ್ಮನ ಪಟ್ಟಣ ಸೇರ್ತಾರಂತೆ. ಒಳ್ಳೆ ಮಾರ್ಗದಲ್ಲಿ ಸಹಜ ಮಾರ್ಗದಲ್ಲಿ ಹೋಗಿ ಬ್ರಹ್ಮನ ಪಟ್ಟಣ ಸೇರಿ ಕುಜದಲ್ಲಿ ಹರಿಪಾದಾಂಬುಜವ ಪೂಜಿಸುತ್ತಲಿ ಹೃದಯ ಕಮಲದಲ್ಲಿ ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ಅಜನ ಪಟ್ಟಣಕ್ಕೆ ಹೋಗಿ ಬ್ರಹ್ಮನ ಪಟ್ಟಣಕ್ಕೆ ಹೋಗಿ ಕೂಡ ಒಳಗೆ ಇದ್ದ ಹೃದಯ ಆಕಾಶದೊಳಗೆ ಇದ್ದ ಸ್ವಾಮಿಯನ್ನು ಪೂಜೆ ಮಾಡ್ತಾ ಅಜನಂತೆ ಪೊಳೆದು, ಬಗಲಾಗೆ ಅಜ ಅಂದರೆ ಬ್ರಹ್ಮದೇವರು ಬರ್ತಾ ಇದ್ರೆ ಬ್ರಹ್ಮದೇವರ ಬೆಳಕಿನಿಂದ ಇವರು ಬ್ರಹ್ಮನ ಥರ ಪೊಳಿತಾ ಇರ್ತಾರಂತ. ಆಮೇಲೆ ವಿರಜಾ ನದಿಯಲ್ಲಿ ಮುಳುಗುತ್ತಾರೆ. ಮುಳುಗಿ ರಜಾ ತಮೋ ಗುಣವನ್ನು ಗೆದ್ದು, ಎಲ್ಲ ರಜಾ ತಮೋ ಗುಣಗಳನ್ನು ಗೆದ್ದು ಲಿಂಗದೇಹ ಕಳ್ಕೊಳ್ಳುತ್ತಾರೆ ಅವರು. ಋಜುಗಣದಿಂದ ವಂದಿತನಾದ ವಿಜಯ ವಿಠ್ಠಲರೇಯ ತ್ರಿಜಗದೊಳಗೆ
ಸುದ್ವಿಜರ ಪಾಲಿಸುತ್ತಾ ಇಪ್ಪ. ಎಲ್ಲ ಸುದ್ವಿಜರನ್ನು ಪಾಲಿಸ್ತಾ ಅಲ್ಲಿ ಇರ್ತಾರೆ ಹೋಗಿ. ಅಂದರೆ ಅವರಿಗೆ ಮೋಕ್ಷ ಸಿಕ್ಕು ಈ ಲಿಂಗದೇಹನ್ನು ಭಂಗ ಮಾಡ್ಕೋತಾರೆ. ಬರೀ ಸುಜನರ ಪಾದ ಧೂಳಿ ಧರಿಸಿದರೆ, ಅಂದರೆ ಆ ಪಾದ ಧೂಳಿ ಧರಿಸ್ಬೇಕು ಅಂತಂದರೆ ಕೂಡ ಅವರು ಸುಜನರು ಅಂತ ಗೊತ್ತಾಗಬೇಕು ಅಂದರೆ ಕೂಡ ಅವರಿಗೆ ಜನ್ಮ ಜನ್ಮಾಂತರ ಪುಣ್ಯ ಇದ್ದರೆ ಆಗಲಿ ಅವರಿಗೆ ಇದೇನೂ ಸಾಧ್ಯನೇ ಆಗೋದಿಲ್ಲ ಅಂಥೇಳಿ ವಿಜಯದಾಸರು ಹೇಳ್ತಾರೆ ಇಲ್ಲಿ. ಹಾಗೆ ಮತ್ತೆ ಚಕ್ರವರ್ತಿಯಾದವನ ಭಾಗ್ಯವೇ ಭಾಗ್ಯವಲ್ಲ, ಚಕ್ರವರ್ತಿ ಆದರೆ ಅವನ ಭಾಗ್ಯನೇ ಅಲ್ಲ. ಹಾಗೆ ಶಕ್ರ ಲೋಕದಲ್ಲಿದ್ದರೂ ಭಾಗ್ಯವಲ್ಲ, ಇಂದ್ರ ಲೋಕದಾಗಿದ್ದರೆ ಕೂಡ ಭಾಗ್ಯನೇ ಅಲ್ಲ. ವಕ್ರವಲ್ಲದವಂಗೆ ಅಜ್ಞಾನ ನಾಶವಿಲ್ಲ. ಇಲ್ಲಿ ವಕ್ರವಲ್ಲದವನಿಗೆ ಅಂದರೆ ವಕ್ರವಾಗಿ ಆಲೋಚನೆ ಯಾರು ಮಾಡೋದಿಲ್ಲೋ, ವಕ್ರವಲ್ಲದವನಿಗೆ ಅಂದರೆ ಕೆಟ್ಟು ಇದ್ದವನಿಗೆ, ಅಜ್ಞಾನ ಅಂದರೆ ಕೆಟ್ಟದು ಯಾರು ಅಂತ ಇರ್ತಾರೋ ಅವರಿಗೆ ಅಜ್ಞಾನ ನಾಶವೇ ಇಲ್ಲಂತೆ. ಯಾರು ಕೆಟ್ಟದಾಗಿ ಹೇಳ್ತಾ ಇರ್ತಾರೋ ಅವರಿಗೆ ಅಜ್ಞಾನ ಅಂಬೋದು ನಾಶನೇ ಇಲ್ಲ. ಶುಕ್ರ ಶಿಷ್ಯರ ಬುದ್ಧಿಯಿಂದಲೇ ನಡೆದು ಹೀನ ಕ್ರಮದಲ್ಲಿ ಬಾಳಿ ಬದುಕುವನು. ದೈತ್ಯರ ಬುದ್ಧಿಲಿಂದ ಅವರು ಇದ್ದು ಹೀನ ಕ್ರಮದಲ್ಲಿ ಇದ್ದು ಬದುಕ್ತಾರೆ. ಅವರು ಯಾರು ದೇವರ ನಾಮಸ್ಮರಣೆ ಅಂದಮೇಲೆ ಈ ಇವರು ಸುಜನರನ್ನು ಯಾರು ನೋಡೋದಿಲ್ಲನೋ ಅವರಿಗೆ ಈ ಥರ ಬಾಳಿ ಬದುಕುತ್ತಾರೆ. ಅವರು ಎಲ್ಲ ಕೆಟ್ಟು ಇದು ಬುದ್ಧಿಲಿಂದ ಬದುಕುತ್ತಾರೆ ಅಂತ ಹೇಳ್ತಾರೆ. ಅಕ್ರೂರರಾದ ದೈತ್ಯರಾದ ಹರಿದಾಸರ ಕ್ರೂರರಲ್ಲಾರ್ದಾಗಿರೋರು ಅಂದರೆ ಸಜ್ಜನರ ಹರಿದಾಸರ ಪಾದಧೂಳಿಯನ್ನು ಸುಕೃತವಾದರೂ ಸ್ವಲ್ಪ ಆದರೂ ಮಸ್ತಕದಲ್ಲಿ ಧರಿಸಿದರೆ ಸುಕೃತ ಅಂದರೆ ಪುಣ್ಯ ಬರುತ್ತೆ, ಇದು ನಿಜ ಅಂತ ಹೇಳ್ತಾರೆ. ಈ ಕೃತಿ ಹೊಸ ಇಲ್ಲ, ಅಂದರೆ ಈ ಕೃತಿ ಹೊಸದಲ್ಲ, ಮೊದಲು ಹಿರಿಯರು ಹೇಳಿದ್ದಾರೆ. ಸುಕೃಪೆಯಿಂದಲೇ ಸರ್ವದಾ ಪೇಳಿಪ್ಪರು, ಮೊದಲೇ ಹೇಳಿದ್ದಾರೆ ಎಲ್ಲ ಹಿರಿಯರು. ಚಕ್ರದನು ತಾನೇ ವಿಪ್ರರ ಮನ್ನಿಸಿಪ್ಪ, ಇಂಥ ಬ್ರಾಹ್ಮಣರನ್ನು ಮನ್ನಿಸ್ತಾನೆ ಚಕ್ರ ದೇವರೇ. ಯಾರು ಅಹಂಕಾರದಿಂದ ಇರ್ಲಾರ್ದಾಗಿದ್ದವರನ್ನು. ವಿಕ್ರಮದಿಂದಲೇ ನಡೆದವಗೆ ಸುಖವಿಲ್ಲ, ಅಹಂಕಾರ ಇದ್ದು ಅದರಲ್ಲಿಂದ ನಡೆದವನಿಗೆ ಸುಖ ಇಲ್ಲ. ನಕ್ರಭಂಜನ ಅಂದರೆ ಮೊಸಳಿಯನ್ನು ಭಂಜಿಸಿದಾತ, ಮೊಸಳಿಯನ್ನು ಕತ್ತರಿಸಿದಾತ ಶ್ರೀ ವಿಜಯ ವಿಠಲನ್ನ. ಅಂದರೆ ನಮ್ಮೊಳಗಿದ್ದ ಅಹಂಕಾರವನ್ನು ಕತ್ತರಿಸುವಂತ ಬೇಡಬೇಕು ಅಂದರೆ ನಕ್ರಭಂಜನ ಅಂತ ಬೇಡ್ಕೋಬೇಕು. ಶ್ರೀ ವಿಜಯ ವಿಠಲನ್ನ ಪಾದಾಕ್ರಾಂತನಾದವನ ಪೊಂದು ನಿರುತ ಪೊಂದು. ಯಾರು ದೇವರ ಪಾದಾಕ್ರಾಂತನಾಗ್ತಾರೋ ಅವರನ್ನು ನಿರುತ ಪೊಂದು ನೀನು ಅಂತ ಹೇಳ್ತಾ ಇದ್ದಾರೆ. ಮುಂದಿಂದು ಇನ್ನೊಂದು ಆಡಿಯೋದಾಗಿ ನೋಡೋಣ. ಜೈ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಸದ್ಭಕ್ತರಾದ ಬ್ರಾಹ್ಮಣರಲ್ಲಿ ಭಕ್ತಿ ಮಾಡುವುದು, ಬ್ರಾಹ್ಮಣರ ಮಹಿಮೆಗಳು ತಿಳಿಸುವ ಸುಳಾದಿ ನಿನ್ನೆವರೆಗೆ ಧ್ರುವತಾಳದವರೆಗೆ ನೋಡಿದ್ವಿ. ಈ ನಕ್ರಭಂಜನ ಶ್ರೀ ವಿಜಯ ವಿಠಲನ್ನ ಪಾದಾಕ್ರಾಂತನಾದವನ ಪೊಂದು ನಿರುತ ನಿತ್ಯ. ಯಾರು ದೇವರ ಪಾದಗಳಿಗೆ ಮೊರೆ ಹೊಕ್ಕುತ್ತಾರೋ ಅಂಥ ಗುರುಗಳು, ಅಂಥವರ ಪಾದಗಳಿಗೆ ನೀನು ಬಿಳು ಅಂತ ಹೇಳಿದ್ದನ್ನು ಕೇಳಿದ್ವಿ. ಇವತ್ತು ತ್ರಿವಿಡ ತಾಳದಿಂದ ನೋಡೋಣ. ವಾಸುದೇವನ ನಿಜ ದಾಸನ್ನ ಮನ್ನಿಸದೆ. ವಾಸುದೇವನ ನಿಜ ದಾಸ ಅಂತಂದರೆ ಯಾರು ನಿಜ ದಾಸ ಅಂದರೆ ದೇವರ ಸ್ವತಂತ್ರ ಜ್ಞಾನವನ್ನು ಹೊಂದಿದವನು. ದೇವರು ಸ್ವತಂತ್ರ, ನಾನು ಅಸ್ವಾತಂತ್ರ, ನನಗೆ ಸ್ವತಂತ್ರ ಗುಣ ಇಲ್ಲ ಅಂತ ತಿಳಿಸುವ ದೇವರ ಸ್ವತಂತ್ರ ಜ್ಞಾನವನ್ನು ಹೊಂದಿದವನು ಅವನು ವಾಸುದೇವನ ನಿಜದಾಸ. ಅಂಥವನ್ನು ಮನ್ನಿಸದೆ ಯಾರು ದ್ವೇಷ ಮಾಡ್ತಾರೋ ಅವರ ಪಾಪಕ್ಕೆ ಕಡೆನೇ ಇಲ್ಲ ಅಂತ ಹೇಳ್ತಾರೆ. ದೇವರು ಸ್ವತಂತ್ರ, ನಾನು ಅಸ್ವತಂತ್ರ, ಅವನು ಮಾಡಿಸಿದ್ರೆ ನಾನು ಮಾಡುವೆ ಅಂಥೇಳಿ ಯಾವಾಗಲೂ ಸದಾ ಇರುವ ಜನರನ್ನ ಯಾರನ್ನು ನಿಂದನೆ ಮಾಡ್ತಾರೋ, ಅವ್ರನ್ನ ದ್ವೇಷ ಮಾಡ್ತಾರೋ ಅವರ ಪಾಪಕ್ಕೆ ಕಡಿಮೆನೇ ಇಲ್ಲ ದೇಶದೊಳಗೆ. ಇದನ್ನು ಇದನ್ನು ತಿಳ್ಕೊಂಡು ಎಚ್ಚರಿಕೆ ಇಟ್ಟುಕೊಂಡು ಇದನ್ನು ತಲೆಯಲ್ಲಿ ಇಟ್ಟುಕೊಂಡು ನಡೆದರೆ ಸೇಸು ಜನ್ಮಗಳು ಎತ್ತಿದರೆ ಕೂಡ ಎಳ್ಳೆನಿತು ಕೂಡ ಕೇಡಂಬೋದೇ ಇರಲ್ಲ ನಮಗೆ. ಅದನ್ನು ಎಚ್ಚೆತ್ತು
ಅಂಥವರಿದ್ದಾರೆ. ಅವರ ಪಾದ ಧೂಳಿ, ಅಂತಹ ಗುರುಗಳು ನಮಗೆ ಸಿಗಬೇಕು ಅಂಥೇಳಿ ಪಾದ ಧೂಳಿ ಅವರದ ರೇಣು ನಮ್ಮ ತಲೆ ಮೇಲೆ ಧರಿಸಿದ್ರೆ ಕೂಡ ಸಾಕು, ನಮಗೆ ಅಂತ ಈ ಹೆದರಿಕೆ ಎಂಬುದು ಇರೋದಿಲ್ಲ. ಲೇಸಾಗಿ ತಿಳಿಯುವುದು ಸಿದ್ಧಾಂತ ಬಲ್ಲವರು, ಸೂಸುವ ಭವಾಂಬುದಿ ನಿಮಿಷ ಮಾತ್ರದಲ್ಲಿ. ಈ ಥರ ತಿಳ್ಕೊಂಡಿದ್ದವರು ದೇವರ ನಾಮಸ್ಮರಣೆ ಮಾಡ್ತಾ ಸದಾ ಅವನು ಸ್ವಾತಂತ್ರ್ಯ, ನಾನು ಅಸ್ವತಂತ್ರ, ಅವನು ನನ್ನ ಒಳಗಿದ್ದು ನಡೆಸ್ತಾ ಇದ್ದಾನೆ, ಎಲ್ಲರೊಳಗಿದ್ದು ನಡೆಸ್ತಾ ಇದ್ದಾನೆ, ಹೇಳಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ ಅಂತ ಯಾರು ಅನ್ಕೋತಾರೋ ಅವರು ಸಿದ್ಧಾಂತ ಬಲ್ಲವರು, ಅವರು ಸಿದ್ಧಾಂತ ತಿಳ್ಕೊಂಡಿದ್ದವರವರು. ಅವರು ಅದು ಅವ್ರಿಗೆ ಎಂಥವರು ಅಂದರೆ ಈ ಭವಾಂಬುದಿ ಏನಿದ್ದದಲ್ಲ ಇದನ್ನು ನಿಮಿಷ ಮಾತ್ರದಲ್ಲಿ ದಾಟು ಬಿಡ್ತಾರೆ ಅಂತ ಹೇಳ್ತಾರೆ. ಎಂಥ ಸಂಸಾರ ಅಂಬೋದು ಒಂದು ಸಮುದ್ರ, ಅದರಾಗಿ ಎಷ್ಟು ಆಟುಪೋಟುಗಳಿರ್ತವೆ. ಆದರೆ ನಮ್ಗೆ ನೋಡ್ಲಿಕ್ಕೆ ಸಮುದ್ರ ಅಂತ ಅನ್ಸಲ್ಲ, ಈ ಸಂಸಾರನೇ ಚಲೋ ಅನ್ನಿಸ್ತದ ನಮಗೆಲ್ಲ. ಆದರೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಈ ಸಂಸಾರ ಸಮುದ್ರ ಅಂತ ಎದಕ್ಕೆ ಅನಿಸ್ತದ ಅಂದರೆ ನಾವು ಮಾಡುವ ಪ್ರತಿ ಕರ್ಮಕ್ಕೆ ಈ ಸಂಸಾರದೊಳಗೆ ಇದ್ದು ಸಂಪೂರ್ಣವಾಗಿ ದೇವರನ್ನು ಮರೆತು ನಾವು ಏನೇನು ಮಾಡ್ತಾ ಇದ್ದೀವೋ ಅದರ ಕರ್ಮದ ಅದು ಎಫೆಕ್ಟ್ಸ್ ಏನು ಇದ್ದಾವೆ ಎಂಬುದು ಗೊತ್ತಾಯಿತು ಅಂದರೆ ಅದ್ರ ಮುಂದಿಂದು ಅದು ಎಂಥ ಸಮುದ್ರ ಎಂಬುದು ನಮಗೆ ಗೊತ್ತಾಗತ್ತೆ. ಅದು ಗೊತ್ತಾಗಲ್ಲ, ಆದ ಕಾರಣ ನಾವು ಇದೇ ಸಂಸಾರ ಚೆನ್ನಾಗಿದೆ ಅಂಥೇಳಿ ಇರ್ತಾ ಇದ್ದೀವಿ. ಅಂಥ ಈ ಸಮುದ್ರವನ್ನು ನಿಮಿಷ ಮಾತ್ರದಲ್ಲಿ ದಾಟಬಲ್ಲರು ಈ ಜ್ಞಾನಿಗಳು ಎಂಬೋರು, ಈ ತಿಳ್ಕೊಂಡಿದ್ದವರು. ಜಯಿಸಬೇಕಾದರೆ ಬಹು ಪ್ರಯಾಸವಿಲ್ಲ ಅವರಿಗೆ, ಇದೇನು ಜಯಿಸಬೇಕಾದ್ರೆ ಪ್ರಯಾಸನೇ ಇಲ್ಲ, ಹೆದರಿಕೆನೇ ಇಲ್ಲ ಅವರಿಗೆ. ಆರಾಮಾಗಿ ಸಮುದ್ರ ಎಂಥ ಇದರಾಗಿ ದಾಟಿದಂಗೆ ದಾಟಿ ಬಿಡ್ತಾರೆ. ಸಾಸರೆ ಬಗೆಯಿಂದ ಸುಲಭ ಮಾರ್ಗ ಕೇಳಿ, ಒಂದು ಒಳ್ಳೆ ಮಾರ್ಗ, 1000 ಬಗೆಲಿಂದ ಒಂದು ಒಳ್ಳೆ ಮಾರ್ಗ, ಇದೆಲ್ಲ ಸಮುದ್ರ ದಾಟೋದು ಇದು ನಮಗೆ ಆಗೋದಿಲ್ಲ. ಇದಕ್ಕಂದರೆ ನಮಗಷ್ಟು ಶಕ್ತಿ ಇಲ್ಲ ಅಂತಂದಾಗೆ ಒಂದು ಸುಲಭ ಮಾರ್ಗ ಹೇಳ್ಕೊಡ್ತಾ ಇದ್ದಾರೆ ವಿಜಯದಾಸರು. ಹಾಸನಾಗಿದ್ದ ಭಕುತಿಯನ್ನು ತೊರೆಯದೆ ತೋಷವ ತಾಳಿದವಗೆ ಘನ ಕಠಿಣ ತಾರಕ. ಈ ಒಂದೇ ಸುಲಭ ಶಕ್ತಿ ಅಂದರೆ ಬ್ರಾಹ್ಮಣರ ಪಾದದಲ್ಲಿ ನಿಷ್ಠೆ ಇಡು. ಆ ಸ್ವಾಮಿ ಚಿಂತನೆ ಯಾರು ಮಾಡ್ತಾ ಇರ್ತಾರೋ ಅವರ ಪಾದದಲ್ಲಿ ನೀನು ನಿಷ್ಠೆ ಇಡು, ಅದು ಮಾಡಿದರೆ ಸಾಕು. ಅಂದರೆ ಸಂತೋಷವ ತಾಳಿದವ ಘನ ಕಠಿಣ ತಾರಕ, ಭೂಷಣ ಅವಗದೆ ಅನ್ಯೋಪಾಯವಿಲ್ಲ, ಬೇರೆ ಉಪಾಯನೇ ಇಲ್ಲ. ಯಾರು ದೇವರಲ್ಲಿ ಸದಾ ನಿಷ್ಠೆಯಿಂದ ಇರ್ತಾರೋ ಅವರ ಪಾದಕ್ಕೆ ಬೀಳು ಅಂತ ಹೇಳ್ತಾ ಇದ್ದಾರೆ. ಪಾಶವೇ ಪರಿಹಾರ, ಈ ಭವಪಾಶ ಅಂಬೋದೇನಿದ್ದದಲ್ಲ ಅದು ಪರಿಹಾರ ಆಗ್ತದ. ನಾನಾ ಜನ್ಮದಲ್ಲಿಂದ ಬಂದ ರೋಗ ರಾಶಿಗಳು ಓಡುವವು, ಇದು ನಿಶ್ಚಯ ತಿಳಿ. ವಾಸವನ್ನ ವಜ್ರ ದೇವಮೊಗನ ಶಕ್ತಿ, ಇದು ಮತ್ತು 8 ಅಷ್ಟದಿಕ್ಪಾಲಕರ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ವಾಸವನ್ನ ವಜ್ರ, ಇಂದ್ರನ ವಜ್ರ ಆಯುಧ, ದೇವಮೊಗನ ಅಂದರೆ ಅಗ್ನಿಯ ಶಕ್ತಿ ಎಂಬೋ ಆಯುಧ, ಯಮನ ರೋಷವಾದ ಯಮನ ದಂಡ, ಯಮದಂಡ, ಮನುಜಾರೂಢನ ಅಂದರೆ ನಿರಋತಿ ಅವರ ಕುಂತ ಎಂಬೋ ಆಯುಧ, ಪಾಶಿಯ ಅಂದರೆ ಕುಬೇರನ ಆಯುಧ, ಭೂತ ವಾತನ ವಾಯುದೇವನ ಗದ, ಆಮೇಲೆ ಈಶ ಸಖನ ಇದು ಪಾಶಿಯ ಅಂತಂದರೆ ವರುಣ ಪಾಶ ಆಯುಧ, ಆಮೇಲೆ ಭೂತ ಇದು ಅಂದರೆ ವಾಯುನ ಗದ, ಈಶ ಸಖ ಅಂದರೆ ಕುಬೇರನ ಖಡ್ಗ, ಭೂತೇಶನ ಶೂಲ, ರುದ್ರನ ಶೂಲ. ಈ ಸಮಸ್ತ ದೇವತೆಗಳ ಆಯುಧ ಏಸೇಸು ಬಗೆಯಿಂದ ನಿರೋಧವಾದಡೆ. ಅಂದರೆ ಈ ಸಮಸ್ತರು ನಮ್ಮ ಒಳಗೆ ನಿಂತು, ಅಷ್ಟದಿಕ್ಕಿನಲ್ಲಿ ನಮ್ಮ ಒಳಗೆ ನಿಂತು ನಮಗೆ ಎಷ್ಟು ಕಡೆಯಿಂದ ನಮಗೆ ನಿರೋಧ ಮಾಡಿಸಿದರೆ ಕೂಡ ಭೂಸುರ ರಂಗ್ರಿಯ ರೇಣು, ನಮಗೆ ನಮ್ಮ ಕರ್ಮಾನುಸಾರದಲ್ಲಿಂದ ಏನೇನೋ ಒಂದೊಂದು ಕಡೆಯಿಂದ ಒಂದೊಂದು ಆಯುಧಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆ ಕಡೆಯಿಂದ ನಮಗೆ ಜ್ಞಾನ ಬರಲಾರ್ದಾಗೆ ಅಡ್ಡ ಹಾಕ್ತಾ ಇರ್ತಾರೆ ನಮ್ಮ ಒಳಗಿದ್ದ ಅಷ್ಟದಿಕ್ಪಾಲಕರು, ಹೊರಗಲಿಂದ ಆಗಿರ್ಬೋದು. ಇದನ್ನು ಭೂಸುರ ರಂಗ್ರಿಯ ರೇಣು ಧರಿಸಿದ ಮಾನಿಸ ಶಂಕಿಸ ಎಂದಿಗೂ, ಇವರ ಆಯುಧಗಳಲ್ಲಿಂದ ನಮಗೇನು ಅಡ್ಡ ಆಗೋದಿಲ್ಲ ಅಂಥೇಳಿ ಶಂಕಿಸೋದಿಲ್ಲ. ಯಾರು ಭೂಸುರರ ರೇಣು ಯಾರು ಧರಿಸ್ತಾರೋ, ಈ ಬ್ರಾಹ್ಮಣರ ಪಾದ ಧೂಳಿ ಧರಿಸುವವನು ಇವರು ಏನೂ ಮಾಡೋದಿಲ್ಲ ಅಂಥೇಳಿ ಇವರ ಬಗ್ಗೆ ಏನು ಆತಂಕ ಹೊಳ್ಳೋದಿಲ್ಲ. ಅವರು ದೋಷ ಅವಗಿಲ್ಲ, ಅವರ ಪೊಂದಿ ಇದ್ದ ದಾಸನಾಗಲಿಬೇಕು. ಅವರಿಗೆ ದೋಷ ಅಂಬೋದಿರೋದಿಲ್ಲ, ಅವ್ರಿಗೆ ಕಾಲಿಗೆ ಬಿದ್ದು ನಾವು ದಾಸನಾಗಬೇಕು. ಅಂಥವರ ಕಾಲಿಗೆ ಬಿದ್ದು
ಪವನ ಮತದೊಳಿದ್ದು ಅಂಥವರ ರೇಣು ತಲೆ ಮೇಲೆ ಧರಿಸಬೇಕು. ಈ ಪವನ ಮತದೊಳಗಿದ್ದು ಈ ಸೌಭಾಗ್ಯವನ್ನು ದೊರಕಿದವನು ಪುಣ್ಯ. ಈ ಸೌಭಾಗ್ಯ ಯಾರಿಗೆ ಬರ್ತದೋ, ಈ ಬ್ರಾಹ್ಮಣರ ಪಾದರೇಣು, ನಮಗೆ ಗುರುಗಳು ಅಂತ ಒಬ್ಬರು ಸಿಗ್ತಾರೆ, ಅಂಥವರ ಪಾದರೇಣು, ಅವರ ಕಾಲು ತೊಳೆದು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳೋದು. ಅಂದರೆ ಮೊದಲೇ ಹೇಳಿದಂಗೆ ಅದು ರೇಣುದ್ರೊಳಗೆ ಕೂಡ ಭಗವಂತ ಒಂದು ಅವತಾರದಿಂದ ಇದ್ದು ನಮಗೆ ಉದ್ಧಾರ ಮಾಡ್ತಾನೆ. ಈ ಸೌಭಾಗ್ಯವನ್ನು ಕಾಶಿ ಮಿಕ್ಕಾದ ಯಾತ್ರೆ ತೀರ್ಥಗಿಂತ ಅಧಿಕ ಅಂತ ಹೇಳ್ತಾರೆ. ಈ ಸೌಭಾಗ್ಯ ಎಲ್ಲ ಯಾತ್ರಾ ತೀರ್ಥದಕ್ಕಿಂತ ಅಧಿಕ. ಶೇಷ ಶಯನ ನಮ್ಮ ವಿಜಯ ವಿಠ್ಠಲರೇಯನ ದಾಸನಾದವನ ಸೇವೆಯ ಮಾಡಿದವನು ಬಲು ಧನ್ಯ ಅಂತ ಹೇಳ್ತಾರೆ. ಯಾರು ದೇವರ ದಾಸನು ಅಂತ ಅನ್ಸ್ಕೋತಾರೋ ಅವರ ಪಾದ ಧೂಳಿ ನಾವು ಇಟ್ಕೊಂಡು ಅವರನ್ನು ಸೇವೆ ಮಾಡಿದರೆ ಸಾಕು, ನಾವು ಭಾಳ ಧನ್ಯರಾಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅಟ್ಟತಾಳದ್ರೊಳಗೆ ಮಂತ್ರತಂತ್ರಗಳಿದ್ದಡಂ, ಏನು ಮಂತ್ರತಂತ್ರಗಳಿದ್ದರೂ ಇದು ಅಡವಿಯಲ್ಲಿ ಹೋಗಿ ಕಾಂತಾರ ಹೋಗಿ ಸೇರಿದಡಂ, ಆ ಅಡವಿಯಲ್ಲಿ ಹೋಗಿ ಕೂತು ಸೇರಿಕೊಂಡು ಗ್ರಂಥಗಳೆಲ್ಲ ನೋಡಿ ಅವರಿಗೆಲ್ಲ ಗೊತ್ತಾಗ್ತದೆ. ಅದರಲ್ಲಿಂದ ಚಿಂತನೆ ಮಾಡಿ ಒಲಿಸ್ಬಿಡ್ತಾರೆ ದೇವ್ರನ್ನ. ಕಂತುವಿನ ಬಾಣ ಗೆಲಿತಾರೆ, ಅಂದರೆ ಮನ್ಮದನ ಬಾಣ ಗೆಲಿತಾರೆ. ಗೆದ್ದರೆ ಏನಾಯಿತು, ವೈರಾಗ್ಯ ಇದ್ದರೆ ಏನು, ಭ್ರಾಂತಿ ಇಲ್ಲಾರ್ದಾಗಿ ವಾದ ಮಾಡಿದರು ಕೂಡ, ತಂತಿಯ ಮೀಟಿ ಹಾಡುಗಳು ಹಾಡಿದರು, ಮಂತ್ರಿಯಾಗಿ ಯುಕ್ತಿ ಪೇಳಿದರೆ ಕೂಡ, ಪಂಥವಿಡಿದು ಯಾತ್ರಿಯ ಮಾಡಿದರೆ ಕೂಡ, ದಂತ ಪತನಾಗಿ ಬಾಳಿದಡು ಕೂಡ, ಶಾಂತನಾಗಿ ತಾನು ಚೆರಿಸಿದರೆ ಕೂಡ, ಹೊಂತಿಕಾರನಾಗಿ ಇದ್ದರು, ಎಂತೆಂತೂ ಕರ್ಮ ಬಿಡ್ಲಾರ್ದಾಗಿ ಮಾಡ್ತಾ ಇದ್ದರು, ಇಂತು ಬಗೆ ನಡ್ಕೊಂಡಡಂ, ಅಂದರೆ ಈ ಥರ ನಡ್ಕೊಂಡಿದ್ರೆ ಕೂಡ ಸಂತೋಷವಾಗದು. ಇಷ್ಟೆಲ್ಲ ತಿಳ್ಕೊಂಡು ಗ್ರಂಥಗಳು ಓದಿ ಚಿಂತನೆ ಮಾಡಿ ಮನ್ಮದನ ಬಾಣಗಳಲ್ಲಿಂದ ತಪ್ಪಿಸ್ಕೊಂಡು ವೈರಾಗ್ಯ ಇದ್ದು ಏನು ಮಾಡಿದರೆ ಕೂಡ ಅವನಿಗೆ ಸಂತೋಷವಾಗದು. ಪ್ರಾಣ ಪುರುಷರಿಗೆ ಸಂತರ ಪದ ನೋಡಿ ಕೊಂಡಾಡ ತನಕ. ನೀವು ಆ ಗುರುಗಳ ಪದಗಳನ್ನು ನೋಡಿ ಕೊಂಡಾಡೋವರಿಗೆ ನಿಮಗೆ ಅದು ಏನು ಮಾಡಿದರೆ ಕೂಡ ನಿಮಗೆ ಅದರಿಂದ ಏನು ಸಂತೋಷನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಮುಂತಿದ್ದ ಮುಕ್ತಿ ಕಾಣಿಸದು, ಮತ್ತು ಮುಕ್ತಿ ಕೂಡ ಸಿಗೋದಿಲ್ಲ. ಯಾವಾಗಿನವರೆಗೆ ನಾವು ಒಂದು ಗುರುಗಳು ಅಂಥೇಳಿ ನಮಗೆ ಸಿಗ್ತಾರೋ, ಯಾರು ದೇವರ ಸ್ವಾತಂತ್ರ್ಯ ಕೂಡ ಸಂಪೂರ್ಣವಾಗಿ ಎಂಥ ಗುರುಗಳು ಎಂಬುದು ನಮಗೆ ಸಿಗಬೇಕು ಅಂದ್ರೆ ಅವರಿಗೆ ಕೂಡ ಎಚ್ಚರ ಆಗಬೇಕು, ನಾವು ಅವರು ಶಿಷ್ಯರಾಗಬೇಕು ಅಂಥೇಳಿ. ಆದಮೇಲೆ ಅವರಿಗೆ ನಮಗೆ ನಮ್ಮ ಒಳ್ಳೆಯದಕ್ಕಾಗಿ ಅವರು ನಿತ್ಯ ದೇವರನ್ನು ಸ್ತುತಿ ಮಾಡಬೇಕು. ಅಂಥ ಗುರುಗಳು ನಮಗೆ ಸಿಗಬೇಕು. ಅಂಥವರ ಪದ ನೋಡಿ ಕೊಂಡಾಡಬೇಕು ನಾವು. ಅಷ್ಟುವರೆಗೆ ನಾವು ಎಷ್ಟು ತಿಳ್ಕೊಂಡ್ರೆ ಕೂಡ ಅದರಲ್ಲಿಂದ ಉಪಯೋಗ ಇಲ್ಲ, ಮುಕ್ತಿ ಬರೋದಿಲ್ಲ. ಕುಂತಿ ಸುತಗೆ ವನ ಪಟ್ಟಣ ಆಯ್ತಂತೆ. ಕುಂತಿ ಸುತಗೆ ಇದಾಗ ವನದೊಳಗಿದ್ದರೆ ಕೂಡ ಅವರಿಗೆ ಪಟ್ಟಣ ಇದ್ದಂಗೆ ಇತ್ತು. ಅದು ಯಾರಿಗೆ, ನಮ್ಮ ಭೀಮಸೇನ್ ದೇವರಿಗೆ ಪಟ್ಟಣ ಆದಂಗೆ ಆಯ್ತಂತೆ. ಅವ್ರಿಗೆ ಯಾವ ತೊಂದರೆ ಅನ್ನಿಸ್ಲಿಲ್ಲ. ಎಂತು ಪೇಳಲಿ ಬ್ರಾಹ್ಮಣರ ಪೌರುಷ. ಈ ಬ್ರಾಹ್ಮಣರ ಪೌರುಷ ಬಗ್ಗೆ ಏನು ಹೇಳಬೇಕು, ದಂತಿವಾಹನ ಇಂದ್ರ ವಿಪ್ರರನ್ನು ಉಲ್ಲಂಘಿಸಿದದಕ್ಕೆ ಸಂತಾಪವನ್ನು ಬಿಟ್ಟು ಸ್ವರ್ಗ ಬಿಟ್ಟು ಹೋದ ಅಂತ ಹೇಳ್ತಾರೆ. ಇದು ನಾವು ನೋಡ್ಬೋದು, ಬೃಹಸ್ಪತಿ ಇದಕ್ಕೆ ಬಹಳ ಅವಮಾನ ಮಾಡಿದಾಗೆ ಸ್ವರ್ಗ ಬಿಟ್ಟು ಹೋಗಬೇಕಾಗಿ ಬಂತು ಇಂದ್ರದೇವರಿಗೆ ಅಂಥೇಳಿ. ಆ ಸಂತಾಪವನ್ನು ಬಿಟ್ಟು ಸ್ವರ್ಗ ಬಿಟ್ಟು ವಿಪ್ರರ ಉಲ್ಲಂಘಿಸಿದದಕ್ಕೆ ಅಷ್ಟು ತ್ರಾಸಾಯಿತು ಇಂದ್ರದೇವರಿಗೆ. ಆಯಿತು ಅಂದಮೇಲೆ ಬ್ರಾಹ್ಮಣರ ನಿಂದನೆ ಮಾಡಬಾರ್ದು, ಬ್ರಾಹ್ಮಣರನ್ನು ಉಪೇಕ್ಷೆ ಮಾಡಬಾರ್ದು, ದೊಡ್ಡವರು ಬಂದಾಗೆ ಎದ್ದು ನಾವು ಸಂಸ್ಕಾರದಿಂದ ಇರಬೇಕು ಅಂಥೇಳಿ ಹೇಳಕ್ಕೆ ಇವೆಲ್ಲ ಮಾಡ್ತಿದ್ದು ದೇವರು. ಚಿಂತಾಮಣಿ ನಮ್ಮ ವಿಜಯ ವಿಠ್ಠಲ್, ಚಿಂತಾಮಣಿ ನಮ್ಮ ದೇವರು. ಚಿಂತಿಸುವರ ಪಾದ ಚಿಂತಿಸೆ ಪರಮಾಯು. ದೇವರ ಪಾದವನ್ನು ಯಾರು ಚಿಂತನೆ ಮಾಡ್ತಾರೋ ಅವರನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಪರಮಾಯು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಆದಿತಾಳದ್ರೊಳಗೆ ಬರುವ ನದಿ ತಡೆವರು. ಎಷ್ಟೆಷ್ಟು ಅವರಿಗೆ ಅಂದರೆ ಈ ಬ್ರಾಹ್ಮಣರಿಗೆ, ಈ ಗುರುಗಳಿಗೆ, ದೇವರನ್ನು ಸದಾ ನಮಸ್ಮರಣೆ ಮಾಡೋರಿಗೆ ಎಷ್ಟು ಬಲ ಇದೆ, ಎಷ್ಟು ಏನೇನು ಮಾಡಬಲ್ಲರು ಅಂತ ತಿಳಿಸೋದು ಇಲ್ಲಿ ಆದಿತಾಳದ್ರೊಳಗೆ ಹೇಳಿದ್ದಾರೆ. ಇದು ಎಷ್ಟು ಬಲ ಇದ್ದದ ಅವರಿಗೆ, ಬ್ರಾಹ್ಮಣರ ಮಹಿಮೆ ಏನಿದ್ದದ ಅಂತ ಹೇಳೋದು ಈ ಆದಿತಾಳದ್ರೊಳಗೆ. ಬರುವ ನದಿಯನ್ನು ತಡೆವರು. ಗಂಗಾದೇವಿನ ತಡೆದುಬಿಟ್ಟು ಅದಿಷ್ಟು ನೀರನ್ನು ಕುಡಿದು ಈ
ಜಹ್ನು ಮಹರ್ಷಿಗಳು, ಅವು ಎಷ್ಟು ಬಲ ಅವರದು. ಹಾಗೆ ಸರನಿಧಿಯ ಬತ್ತರಿಸುವರು, ಸಮುದ್ರವನ್ನೇ ಸಂಪೂರ್ಣವಾಗಿ ಆಪೋಷಣ ಮಾಡಿದವರು ಅಗಸ್ತ್ಯರು. ಪೃವ ಮಾರಿಯ ನಿಲಿಪರು ಜಡಭರತ, ಯಾರು ದುಷ್ಟಶಕ್ತಿಯನ್ನು ನಿಲ್ಲಿಸುವವರು ಅವರು ಜಡಭರಿತರು. ಹಾಗೆ ಅರಸಿಗೆ ವಿಪ್ರತ್ವ ಕೊಡುವವರು, ಶಿಬಿಗೆ, ಹರಿಶ್ಚಂದ್ರಗೆ, ಇವರಿಗೆಲ್ಲ ವಿಪ್ರತ್ವ ಕೊಟ್ಟುವವರು. ಆಮೇಲೆ ಅವರೆಲ್ಲರೂ ಎಷ್ಟು ಶಕ್ತಿಲಿಂದ ತಾವು ಬ್ರಾಹ್ಮಣರಾಗಿ ಇದು ಮಾಡಿಕೊಂಡಿದ್ದಾರೆ. ಆಮೇಲೆ ಪ್ರತಿಸೃಷ್ಟಿಯ ಮಾಡಿದವರು ವಿಶ್ವಾಮಿತ್ರರು, ಪ್ರತಿಸೃಷ್ಟಿ ಮಾಡಿದವರು. ಪುರುಷನ ಮಾಳ್ಪರು ಪೆಣ್ಣಿನ, ಇದು ಶಿಖಂಡಿಗೆ ವರದಲಿಂದ, ಬ್ರಾಹ್ಮಣರ ಋಷಿಗಳ ವರದಲಿಂದ ಶಿಖಂಡಿಯಾಗಿ, ಅಂದರೆ ಒಂದು ಗಂಡು ಹೆಣ್ಣಾಗಿ ಆಗಿರೋದು. ಸುರರ ಕೋತಿಯ ಮಾಳ್ಪರು, ಸುರರನ್ನು ಕೋತಿಯಾಗಿ ಮಾಡ್ತಾರೆ. ಆಮೇಲೆ ನರಕ ಹಾಳು ಮಾಡಲಿಕ್ಕೆ ಆಗತ್ತೆ ಈ ಬ್ರಾಹ್ಮಣರಿಗೆ, ನರಕವನ್ನು ಹಾಳು ಮಾಡಲಿಕ್ಕೆ ಆಗೋದು. ಆಮೇಲೆ ದುರಿತ ರಾಶಿಗಳು ಸುಡುವರು, ಎಲ್ಲ ಪಾಪದ ರಾಶಿಗಳನ್ನು ಸುಡುವ ಶಕ್ತಿ ಬ್ರಾಹ್ಮಣರಿಗೆ ಇದೆ. ಹಾಗೆ ಉರಗ ಸಿಂಹಾಸನ ಸಹಿತ ಸುರಪನ ಎಳೆ ತರಸಲಿಲ್ಲವೇ. ಈ ರಾಮಭೋಜ ಅಂಬೋ ರಾಜು ಉರಗ ಸಿಂಹಾಸನ, ಅದು ಒಳಗೆ ಹೋಗ್ಬಿಟ್ಟಿತ್ತು ಅದು ಸಿಂಹಾಸನ. ಆತ ಅಶ್ವಮೇಧ ಯಾಗ ಮಾಡಿದಾಗೆ ಅದು ಇದು ಆಗಿ ಅದು ಸಿಂಹಾಸನ ಮಾಡಿ ಅದು ಹೋಗ್ಬಿಟ್ಟಿದ ಮೇಲೆ ರಾಮಭೋಜ ರಾಜ ಇದು ಮಾಡಿದಾಗೆ, ಅಶ್ವಮೇಧ ಯಾಗ ಮಾಡಿದಾಗೆ ಅಲ್ಲಿ ಒಂದು ಹಾವಿನ ಸಿಂಹಾಸನ ಸಹಿತ ಒಳಗೆ ಸೃಷ್ಟಿ ಮಾಡಿದ್ದ. ಅಂದರೆ ಒಂದು ಹಾವು ಸತ್ತಾಗೆ ಅದರಲ್ಲಿಂದ ದೇವರನ್ನು ಬೇಡಿಕೊಂಡ್ರೆ ಈ ಯಾರು ಪರಶುರಾಮ ದೇವರು ಬಂದು ಅಲ್ಲಿ ಒಳಗೆ ತಾನೇ ಬಂದು ನಿಂದಿರ್ತೀನಿ ಅಂತ ಹೇಳಿ ಉರಗನ ಸಿಂಹಾಸನ ಮಾಡಿಸಿ ತಾನು ಒಳಗೆ ನಿಂತು ಅನಂತೇಶ್ವರ ದೇವಸ್ಥಾನ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸರಿ ಎನ್ನಬಹುದೇ ಸದ್ಬ್ರಾಹ್ಮಣರ ಪರಮ ವಿನೋದ ಲೀಲೆಗೆ. ಹೇಗೆ ನೋಡ್ರಿ, ಇಷ್ಟು ಲೀಲೆ ಇದೆ ಸದ್ಬ್ರಾಹ್ಮಣರ ಲೀಲೆ, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂಥೇಳಿ ಅವರ ಲೀಲೆಗೆ ಸರಿ ಅಂತ ಅನ್ನಬಹುದು. ಅರರೇ ಒಮ್ಮೆಗಾದರೂ ಹರಿಯ ಲೆಕ್ಕಿಸಲಿಪ್ಪರು, ಮರಳೆ ನೋಡಿ ಹರಿಯ ಲೆಕ್ಕಿಸಲಿಪ್ಪರು, ಮರಳೆ ನೋಡಿ ಹರಿಪಾಶ್ವರ ಎರಡೊಂದು ಜನ್ಮಗಳ ಅರಸು ನಹುಷ ದಶರಥ ಪಾಂಡವ ಪರಿಪರಿರಾಯರ ನೋಡಿರು. ಯಾರು ಅಂದರೆ ತಾವು ಏನು ಒಳ್ಳೆಯವರೇ ಆದರೆ ಕೂಡ ತಮ್ಮ ಗೊತ್ತಿಲ್ಲಾರ್ದಾಗಿ ಮಾಡಿದರೆ ಕೂಡ ಬ್ರಾಹ್ಮಣರ ನಿಂದೆ ಮಾಡಿದ್ದಕ್ಕೆ ಈ ಅರಸು ನಹುಷ ಆಗಿರ್ಬೋದು ಅಗಸ್ತ್ಯರ ಶಾಪದಿಂದ, ಆಮೇಲೆ ದಶರಥ ಮಹಾರಾಜ ಶ್ರವಣರ ತಂದೆ ತಾಯಿನ ಶಾಪದಲ್ಲಿಂದ, ಆಮೇಲೆ ಪಾಂಡವ ಕಿಂದಮನ ಶಾಪದಲ್ಲಿಂದ, ಇವರೆಲ್ಲ ಪರಿಪರಿರಾಯರ ನೋಡಿರೋ ಧರೆಯೊಳಗೆ ಉಸರಲ್ಲೇನು. ಅವರು ಶಾಪದಲ್ಲಿಂದ ಅವರಿಗೆ ತ್ರಾಸಾಗಿದೆ. ಅವರು ದೇವರನ್ನು ಸದಾ ಧ್ಯಾನ ಮಾಡುವವರೇ, ಆದರೆ ದೇವರನ್ನು ಧ್ಯಾನ ಮಾಡುವವರ ಭಕ್ತರನ್ನು ಗೊತ್ತಿಲ್ಲಾರ್ದಾಗಿ ಮಾಡಿದರೆ ಕೂಡ ಅವರಿಗೆ ಆ ಶಾಪಗಳಲ್ಲಿಂದ ತೊಂದರೆ ಆಯಿತು. ನಹುಷರಿಗೆ ತೊಂದರೆ ಆಗಿರೋದು. ಆಮೇಲೆ ನಹುಷ ಒಂದು ಕಾಲಕ್ಕೆ ಇಂದ್ರ ಪದವಿಗೆ ಕೂಡ ಬಂದಾತ, ಅಷ್ಟು ಒಳ್ಳೆಯ ಇದು ಇದ್ದಾತ. ಅಗಸ್ತ್ಯರಿಗೆ ಎಲ್ಲ ಸಪ್ತಋಷಿಗಳು ಹೊತ್ಕೊಂಡು ಹೋಗಬೇಕು ಅಂತ ಕಾಲಕ್ಕೆ ಅಗಸ್ತ್ಯರಿಗೆ ಕಾಲಿಂದ ಒದ್ದಿದ್ದದಕ್ಕೆ ಅವರಿಗೆ ಸಿಟ್ಟು ಬಂದು ಶಾಪ ಕೊಟ್ಟು ನೀನು ಹಾವು ಆಗಿ ಬೆಳಬೇಕು, ಆದಮೇಲೆ ನಿನಗೆ ಯಾರೋ ಒಂದು ದೇವತೆಗಳಲ್ಲಿಂದ ನಿನಗೆ ಪುನರಪಿ ಇದು ಬರುತ್ತೆ ಅಂತ ಹೇಳ್ತಾರೆ. ಅದು ಅಷ್ಟು ನಹುಷಗೆ ಅಗಸ್ತ್ಯರು ಅಷ್ಟು ದೊಡ್ಡವರ ಅದು ದೊಡ್ಡವರಿಗೆ ಅಂದರೆ ಬ್ರಾಹ್ಮಣರ ನಿಂದ, ಋಷಿಗಳ ನಿಂದೆ, ಗುರುಗಳ ನಿಂದೆ ಮಾಡಿದದಕ್ಕೆ ಇಂಥ ಜನ್ಮ ಬಂತು, ಹಾವಾಗಿ ಹುಟ್ಟುತ್ತಾನೆ. ಅದೇ ಥರ ದಶರಥ ಶ್ರವಣನ್ನ ಕೊಂದಿದ್ದದಕ್ಕೆ ಶ್ರವಣನ ತಂದೆ ತಾಯಿ ನೀನು ಕೂಡ ನಮ್ಮ ಥರ ದುಃಖದಲ್ಲಿ ಸಾಯಬೇಕು ಅಂತ ಅಂದಾಗೆ 14 ವರ್ಷ ರಾಮದೇವರು ವನವಾಸಕ್ಕೆ ಹೋಗಿರೋದು. ಹಾಗೆ ಪಾಂಡವರು ಪಾಂಡುರಾಜಂದು ಇವೆಲ್ಲ ಪರಿಪರಿರಾಯರ ನೋಡಿರೋ ಧರೆಯೊಳಗೆ ಉಸರಲ್ಲೇನು. ಅರವದು ಧಾರುಣಿ ಸುರರ ಕರುಣವ ಪಡೆದು ಕೃತಾರ್ಥರಾಗಿರೋ ಈ ಧಾರುಣಿ ಸುರರು ಅಂದರೆ ಈ ಭೂಮಿಯ ಮೇಲೆ ರಾಜರು ಅಂತ ಅನ್ಸ್ಕೊಳ್ಳೋ ಬ್ರಾಹ್ಮಣರ ಸೇವೆ ಮಾಡಿ ಅವರ ಕರುಣ ಪಡೆದು ಕೃತಾರ್ಥರಾಗಿರಿ.
ದುರುಳತನವನ್ನು ಮರೆತು ಹರಣವ ಅಪೇಕ್ಷೆ ಮಾಡರು. ದುರುಳತನವನ್ನು ಮರೆತು ಬಿಡ್ರಿ, ಅವನ್ನ ಕೆಟ್ಟು ಮಾಡಬೇಡ್ರಿ. ಧರೆಯೊಳು ನಿಸ್ಪೃಹರೆನಿಸುವರು, ಅವರು ಧರೆಯೊಳಗೆ ನಿಸ್ಪೃಹರೆನಿಸ್ತಾರೆ. ನರರು ಈ ಬಗೆ ತಿಳಿದು ಇವರ ಚರಣ ರೇಣು ಧರಿಸಿದರೆ ಸಾಕು, ಬರದಿಂದಲಿ ಬಂದ ವಿಪತ್ತುಗಳೆಲ್ಲ ಪರಿಹಾರ ಆಗ್ತವೆ. ಆಮೇಲೆ ಪರಮ ಸೌಖ್ಯವಾಗ್ತದ, ಪರಮ ವೈಷ್ಣವನಾಗಿ ಬಾಳ್ತಾನೆ. ಸರ್ವೋತ್ತಮ ವಿಜಯ ವಿಠಲ ವಿರಕುತಿ ಜ್ಞಾನ ಭಕ್ತಿ ಕೊಡ್ತಾನೆ. ಅವರ ಪಾದ ಧೂಳಿ ನಾವು ಧರಿಸಬೇಕು, ಗುರುಗಳು ಅಂತ ಒಬ್ಬರನ್ನ ಮಾಡ್ಕೋಬೇಕು. ಹಾಗೆ ಸಜ್ಜನರ ಪಾದ ಧೂಳಿ, ಯಾರು ಎಂಥವರು ಒಳಗೆ ಇರ್ತಾರೋ ಗೊತ್ತಿರಲ್ಲ, ಯಾರನ್ನೂ ನಾವು ಅವಮರ್ಯಾದೆ ಮಾಡಬಾರ್ದು, ಯಾರನ್ನು ಏನೂ ಅನ್ನಬಾರ್ದು. ಸಜ್ಜನರ ಪಾದ ಧೂಳಿ ಸದಾ ಧರಿಸಬೇಕು, ಅವ್ರಿಗೆ ಪಾದ ಪ್ರಕ್ಷಾಳನೆ ಮಾಡಬೇಕು. ಯಾರನ್ನ ಮನೆಗೆ ದೊಡ್ಡವರು ಬಂದಿದ್ದಾರೆ ಅಂದರೆ ಅವ್ರ ಕಾರ್ ತೊಳೆದು ಅವ್ರ ಕಾಲು ನೀರು ಹಾಕ್ಕೋಬೇಕು. ಹೀಗೆ ವಿಪ್ರರ ಪದಧೂಳಿ ಧರಿಸಿದ ಸುಜನಕ್ಕೆ ಕ್ಷಿಪ್ರಾರ ಆರೋಗ್ಯ ಮಸ್ತು, ಒಳ್ಳೆ ಆರೋಗ್ಯ ಕೊಡ್ತಾನೆ ಭೂಮಿ ಮೇಲೆ ಅಂಥೇಳಿ ವಿಜಯ ವಿಠಲ ಒಲಿತಾನೆ. ದೇವತೆಗಳೆಲ್ಲ ಒಳ್ಳೆ ಆರೋಗ್ಯ ಕರುಣಿಸ್ತಾರೆ. ಇದು ನಾವು ತಿಳ್ಕೊಂಡು ನಡೆಯಬೇಕು ಅಂಥೇಳಿ ವಿಜಯದಾಸರು ನಮಗೆಲ್ಲ ಹೇಳ್ತಾ ಇದ್ದಾರೆ. ಇದು ಒಂದೊಂದು ಹೇಳ್ತಾ ಹೋಗಬೇಕು ಅಂದರೆ ಜಡಭರತನ ಕತೆ, ಶಿಬಿಯ ಕತೆ, ಹರಿಶ್ಚಂದ್ರನ ಕತೆ, ವಿಶ್ವಾಮಿತ್ರನ ಕತೆ, ರಾಮಭೋಜನ ಕತೆ, ಹೀಗೆ ದೊಡ್ಡದಾಗತ್ತೆ. ಅದಕ್ಕೆ ಸ್ವಲ್ಪದ್ರೊಳಗೆ ಹೇಳಿ ಮುಗಿಸ್ತಾ ಇದ್ದೀನಿ. ಇದನ್ನು ಇನ್ನೂ ದೊಡ್ಡದಾಗಿ ಹೋಗ್ಬೋದು, ಆದರೂ ಇದು